Hi everyone, welcome back to my channel. SSLC 2025 Mathematics My Goal Target 80 One Short Revision. ಚಾಪ್ಟರ್ ವೈಸ್ ಮಾರ್ಕ್ಸ್ ವೈಸ್ ಪ್ರತಿಯೊಂದು ಸೆಷನ್ಸ್ ಅಲ್ಲೂ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ದೀನಿ. ಫಸ್ಟ್ಲಿ ಹ್ಯಾಪಿ ಶಿವರಾತ್ರಿ. ಎಲ್ಲರಿಗೂ ಆ ದೇವರು ನಿಮಗೆ ಈ ವರ್ಷ ಯಾರ್ಯಾರೆಲ್ಲ SSLC ಎಕ್ಸಾಮ್ ತಗೊಂಡಿದ್ದೀರಾ ಅವರೆಲ್ಲರಿಗೂ ಒಳ್ಳೇದು ಮಾಡಲಿ, ಒಳ್ಳೆ ರಿಸಲ್ಟ್ ಬರಲಿ ಅಂತ ಕೇಳ್ಕೊತೀನಿ. ಇವತ್ತು ಮಾಡ್ತಾ ಇರುವಂಥ ಸೆಷನ್ ಎಸ್ಪೆಷಲಿ ಫಾರ್ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಪೇಪರ್ 2025. ಅಂದ್ರೆ ಕೆಲವ್ರಿಗೆಲ್ಲ ಹೇಗಿರುತ್ತೆ ಪೇಪರ್, ಯಾವ ತರ ಕ್ವೆಶನ್ಸ್ ಕೊಡಬಹುದು ಅಂತ ಹೇಳಿ ಕೆಲವ್ರಿಗೆ ಡೌಟ್ ಇರುತ್ತೆ. ನಾನು ಇಲ್ಲಿ ಏನಪ್ಪಾ ಅಂತಂದ್ರೆ ಕ್ವೆಶನ್ಸ್ ಹೇಗಿರ್ಬೋದು ಅಂತ ಹೇಳಿ ನಾನೇ ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ, ಲೈಕ್ ಪೇಪರ್ ಪ್ಯಾಟ್ರನ್ ತರ. ಅಂದ್ರೆ ನಿಮ್ಗೆ ಇದೇ ಪೇಪರ್ ಬರುತ್ತಾ ಮ್ಯಾಮ್ ಅಂತ ಕೇಳಿದ್ರೆ ಎಸ್, ಸ್ವಲ್ಪ ಕ್ವೆಶನ್ಸ್ ಸೇಮ್ ಟು ಅಂದ್ರೆ ಲೈಕ್ ನಂಬರ್ಸ್ ಚೇಂಜ್ ಮಾಡಿ ಕೊಡುವಂತ ಚಾನ್ಸಸ್ ಇರುತ್ತೆ. ಸ್ವಲ್ಪ ಡಿಫ್ರೆಂಟ್ ಆಗಿರೋ ಪೇಪರ್ನ ನಾನು ತಗೊಂಡಿದ್ದೀನಿ. ಒಂದಷ್ಟು ಕ್ವೆಶನ್ಸ್ನ ಚೇಂಜ್ ಕೂಡ ಮಾಡಿ ನಿಮಗೆ ನಾಳೆ ಯಾವ ಕ್ವೆಶನ್ಸ್ ಬರಬಹುದು ಅಂತ ಹೇಳಿ ನಾನು ಇಲ್ಲೊಂದು ನೋಟ್ ಮಾಡ್ಕೊಂಡು ಹೇಳ್ಕೊಡ್ತಾ ಬರ್ತೀನಿ. ಪ್ಲೀಸ್ ಒಂದು ನಿಮ್ಮ ಟೆಕ್ಸ್ಟ್ ಬುಕ್ಸ್ ಇಟ್ಕೊಳ್ಳಿ, ನೋಟ್ಸ್ ಇಟ್ಕೊಳ್ಳಿ. ಯಾಕಂದ್ರೆ ಎಲ್ಲಾ ಕ್ವೆಶನ್ಸ್ ಈಗ ನಾನು ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ, ಜಸ್ಟ್ ಕ್ವೆಶನ್ಸ್ನ ನಾನು ಹೇಳ್ತಾ ಹೋಗ್ತೀನಿ. ಡೌಟ್ ಇರೋದ್ರ ಕಡೆ ನಾನು ಹೇಗೆ ಅನ್ನೋದನ್ನ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಇದನ್ನ ಅಟ್ಲೀಸ್ಟ್ ಒಂದು ಟೈಮ್ ಸೆಟ್ ಮಾಡಿಕೊಂಡು ಈ ಪೇಪರ್ನ ನಾನು ಇದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ, ಇಟ್ಕೊಂಡು ಸಾಲ್ವ್ ಮಾಡಿ. ಡೆಫಿನೆಟ್ಲಿ ನಾಳೆ ನಿಮಗೆ ಹೆಲ್ಪ್ ಆಗುತ್ತೆ. ನನ್ನ ಪ್ರಕಾರ ಖಂಡಿತ ನಿಮಗೆ ನಾಳೆ ಪೇಪರ್ ಸಾಲ್ವ್ ಮಾಡ್ಬೇಕಾದ್ರೆ ಒಂದಷ್ಟು ರಿಪೀಟೆಡ್ ಕ್ವೆಶನ್ಸ್ ಇರೋದ್ರಿಂದ ಖಂಡಿತ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಓಕೆ ಸ್ಟಾರ್ಟ್ ಮಾಡಿ. ಸ್ಯಾಂಪಲ್ ಪೇಪರ್ ನಾನು ತಗೊಂಡಿರುವಂತದ್ದು SSLC 2025 ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಪೇಪರ್ ಅಂತ ಹೇಳಿ. ಆಸ್ ಯುವರ್ ಪ್ಯಾಟರ್ನ್, ಪೇಪರ್ ಪ್ಯಾಟರ್ನ್ ತರನೇ ಲೈಕ್ ನಾಟ್ ಐಮ್ ಡೈರೆಕ್ಟ್ಲಿ ಕಂಟಿನ್ಯೂಯಿಂಗ್ ಯಾವುದೋ ಒಂದು ಚಾಪ್ಟರ್ ಅಥವಾ ಯಾವುದೋ ಒಂದು ಕ್ವೆಶನ್ ಹೇಳ್ತಿಲ್ಲ, ಒಂದು ಸ್ಯಾಂಪಲ್ ಪೇಪರ್ನೇ ನಾನು ನಿಮಗೆ ಡಿಸ್ಕಸ್ ಮಾಡ್ತಾ. ಎಸ್ ನೋಡಿ, ಇಲ್ಲೊಂದು ಸ್ಯಾಂಪಲ್ ಪೇಪರ್ ತೊಗೊಂಡಿದ್ದೀನಿ, SSLC 2025 ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಪೇಪರ್ ಅಂತ ಹೇಳಿ. ನಾಳೆ ಏನು ಬರಿತಿದ್ದೀರಾ ನೀವು, ಏನು ಅಟೆಂಡ್ ಮಾಡ್ತಿದ್ದೀರಾ ಪೇಪರ್, ಹೇಗಿರುತ್ತೆ, ಕ್ವೆಶನ್ಸ್ ಯಾವ ಥರ ಅರ್ಥ ಮಾಡ್ಕೊಳ್ಬೇಕು, ಕ್ವೆಶನ್ ಟ್ವಿಸ್ಟ್ ಇದ್ದಾಗ ಯಾವ ಥರ ನೀವು ಅಟೆಂಡ್ ಮಾಡಬೇಕು ಅಂತ ಹೇಳಿ ಒಂದಷ್ಟು ನಾನು ಇಲ್ಲಿ ಹೇಳ್ಕೊಡ್ತಾ ಬರ್ತೀನಿ. ನೋಟ್ ಮಾಡ್ಕೊಳ್ತಾ ಹೋಗಿ. ಮ್ಯಾಮ್ ಇದೇ ಕ್ವೆಶನ್ಸ್ ಬರುತ್ತಾ ನೋಡಿ, ಅದಲ್ಲ, ನಾನು ಇದೇ ಕ್ವೆಶನ್ಸ್ ಬರುತ್ತೆ ಅಂತ ಹೇಳಿಲ್ಲ. the pattern of questions or the way of asking questions will be the same ಅಂತ ಹೇಳಿ ಅಷ್ಟೇ. ನಂಬರ್ಸ್ನ ಚೇಂಜ್ ಮಾಡಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್. ದ ನಂಬರ್ ಆಫ್ ಝೀರೋಸ್ ಆಫ್ ದಿ ಪಾಲಿನೋಮಿಯಲ್ P of X, ಸ್ವಲ್ಪ ಫಾಸ್ಟ್ ಆಗಿ ಹೇಳ್ಕೊಡ್ತೀನಿ, ಇಲ್ಲೊಂಚೂರು ಟೈಪಿಂಗ್ ಮಿಸ್ಟೇಕ್ ಆಗಿದೆ. ದಿ ನಂಬರ್ ಆಫ್ ಝೀರೋಸ್ ಆಫ್ ದಿ ಪಾಲಿನೋಮಿಯಲ್ P of X is equal to x cube plus 2x square plus x plus 6 ಅಂತ ಕೇಳಿದ್ದಾರೆ. ಇಲ್ಲಿ ಡೈರೆಕ್ಟ್ ಆಗಿ ನೋಡಿ, x cube ದ ಹೈಯೆಸ್ಟ್ ಡಿಗ್ರಿ ಆಫ್ ದಿಸ್ ಪಾಲಿನೋಮಿಯಲ್ ಇಸ್ 3 ಅಂತ ತಕ್ಷಣ ನಮ್ಗೆ ಏನು ಬರುತ್ತೆ, ಇಟ್ ಇಸ್ ಕ್ಯೂಬಿಕ್ ಪಾಲಿನೋಮಿಯಲ್. ಕ್ಯೂಬಿಕ್ ಅಂದ್ರೆ ಎಷ್ಟು ನಂಬರ್ ಆಫ್ ಝೀರೋಸ್, 3. ನೆಕ್ಸ್ಟ್ ಕ್ವೆಶನ್ ನೋಡಿ, ಇಫ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ ಟು ವೇರಿಯಬಲ್ಸ್ a1x plus b1y plus c1 equals 0, a2x plus b2y plus c2 equals 0 ಆರ್ ಪ್ಯಾರಲಲ್ ಲೈನ್ಸ್, ದೆನ್ ದಿ ಕರೆಕ್ಟ್ ರಿಲೇಶನ್ಶಿಪ್. ಪ್ಯಾರಲಲ್ ಅಂದ್ರೆ ನಿಮಗೆ ಗೊತ್ತಿದೆ ರಿಲೇಶನ್ಶಿಪ್ ಏನಾಗಿರುತ್ತೆ, a1 by a2 equals b1 by b2 ನಾಟ್ ಈಕ್ವಲ್ ಟು c1 by c2. The discriminant of the quadratic equation ax square plus bx plus c equals 0 ಅಂತ ಕೇಳಿದ್ದಾರೆ. ಡಿಸ್ಕ್ರಿಮಿನೆಂಟ್ ಅಂದ ತಕ್ಷಣ ಏನು ಬರಬೇಕು, b square minus 4ac ತಗೊಳ್ತೀವಿ. ದಿ ಕಾಮನ್ ಡಿಫರೆನ್ಸ್ ಆಫ್ ಅನ್ AP, ಕಾಮನ್ ಡಿಫರೆನ್ಸ್ ಅಂದ ತಕ್ಷಣ ನಾವು ಇಲ್ಲಿ ತಗೊಳ್ಳೋದು ಹೇಗೆ ತಗೊಳ್ತೀವಿ, ನಾವು ಇಲ್ಲಿ ನೋಡಿ ಮೈನಸ್ ಮಾಡ್ಕೊಳ್ತೀವಿ. ಸೊ ಹೇಗೆ ಮಾಡ್ತೀವಿ, 5 minus 8, a2 minus a1 ಅಂತ ಬಂದಾಗ ನೋಡಿ, ಇನ್ಕ್ರೀಸಿಂಗ್ ಆರ್ಡರ್ ಇದ್ರೆ d ಪಾಸಿಟಿವ್ ಇರುತ್ತೆ, ಡಿಕ್ರೀಸಿಂಗ್ ಆರ್ಡರ್ ಇದ್ರೆ ಡಿ ನೆಗೆಟಿವ್ ಇರುತ್ತೆ. ಸೊ ಇಲ್ಲಿ 5 minus 8 ಮಾಡ್ತಿದ್ದೀವಿ, ಸೊ ಇಟ್ ಇಸ್ -3, ಆಪ್ಷನ್ ಎ. ಕಮಿಂಗ್ ಟು ದ ನೆಕ್ಸ್ಟ್ ಒನ್ ನೋಡಿ, ದ ವಾಲ್ಯೂಮ್ ಆಫ್ ಕೋನ್ ಆಫ್ ಹೈಟ್ ಈಕ್ವಲ್ ಟು ಇಟ್ಸ್ ರೇಡಿಯಸ್ 3 centimeter ಈಸ್ ಅಂತ ಹೇಳಿ ಕೇಳಿದ್ದಾರೆ. ಸೊ ವಾಲ್ಯೂಮ್ ಆಫ್ ಕೋನ್ ಗೊತ್ತಿದೆ ನಿಮಗೆ, ಏನು 1/3 pi r square h ಅಂತ ಹೇಳಿ ತಗೊಳ್ತೀವಿ. ಇಲ್ಲಿ ಇವೆರಡು ಈಕ್ವಲ್ ಅಂತ ಹೇಳ್ತಿರೋದ್ರಿಂದ 1/3 pi ಇಲ್ಲಿ ಅಬ್ಸರ್ವ್ ಮಾಡಿ, ನಮ್ಗೇನು 6 3 ಕೊಟ್ಟಿದ್ದಾರೆ. ಸೊ ಹೆಚ್ ಇಸ್ ಆಲ್ಸೋ 3. ಸೊ ಹಾಗಾದ್ರೆ ಏನಾಯ್ತು, ನಮ್ಗೆ ಇಲ್ಲಿ 3 into 3 into 3 ಆಯ್ತು. ಸೊ 1 3 we have cancelled, 3 3s are 9 pi. ಸೊ ಆನ್ಸರ್ ಇಸ್ 9 pi ಬಂದಿದೆ. ಇಲ್ಲಿ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ, ದ ವಾಲ್ಯೂಮ್ ಆಫ್ ಕೋನ್ ಆಫ್ ಹೈಟ್ ಇಸ್ ಈಕ್ವಲ್ ಟು ಇಟ್ಸ್ ರೇಡಿಯಸ್. ಹೈಟು ರೇಡಿಯಸ್ ಸೇಮ್ ಅಂತ ಹೇಳ್ತಿದ್ದಾರೆ. ರೇಡಿಯಸ್ 3 ಆದ್ಮೇಲೆ ಹೈಟು 3 ಆಗಿರ್ಬೇಕು. ಸೊ ಹಾಗಾಗಿ ಇಲ್ಲಿ ನಾವು 3r³ ಅಂತಾನೆ ತಗೊಳ್ಬೋದಿತ್ತು. ಸೊ ಹೆಚ್ ಇಸ್ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಹೆಚ್ ಇಸ್ ಈಕ್ವಲ್ ಟು ಆರ್. ಸೊ ಸೇಮ್ ವ್ಯಾಲ್ಯೂ. ಸೊ 3 times ನಾವು 3 ತಗೊಳ್ತೀವಿ. ಸೊ 1 3 ಕ್ಯಾನ್ ಬಿ ಕ್ಯಾನ್ಸಲ್ಡ್ ವಿತ್ ದ ಡಿನೋಮಿನೇಟರ್ 3 ಅಂಡ್ 3 3s are 9 pi ಆನ್ಸರ್ ಬರುತ್ತೆ. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಡಸ್ ನಾಟ್ ರೆಪ್ರೆಸೆಂಟ್ ದಿ ಈವೆಂಟ್ಸ್ ಪ್ರಾಬಬಿಲಿಟಿ ವ್ಯಾಲ್ಯೂ, ಯಾವ್ದು ಇದರಲ್ಲಿ ಪ್ರಾಬಬಿಲಿಟಿ ವ್ಯಾಲ್ಯೂ ಅಲ್ಲ ಅಂತ ಹೇಳ್ತಾರೆ. ಸೊ ಫ್ರಾಕ್ಷನ್ಸ್ ಯಾವಾಗಲೂ ನಿಮಗೆ ಗೊತ್ತಿದೆ, ವೆನ್ ವಿ ಆರ್ ಟೇಕಿಂಗ್ ಇನ್ ಫ್ರಾಕ್ಷನ್ಸ್, ಇಫ್ ಯು ಡಿವೈಡ್ ಇಟ್, ಇಟ್ ಶುಡ್ ಬಿ ಲೆಸ್ ದೆನ್ 1. ನಮ್ಮ ಪ್ರಾಬಬಿಲಿಟಿ ಏನಾಗಿರಬೇಕು,
ಲೆಸ್ ದೆನ್ 1 ಆಗಿರಬೇಕು, ಇಲ್ಲ 1 ಆಗಿರಬೇಕು, ಇಲ್ಲ 0 ಆಗಿರಬೇಕು. ಇಟ್ ಶುಡ್ ನಾಟ್ ಬಿ ಮೋರ್ ದೆನ್ 1. ಈ ಕೇಸಸ್ ಅಲ್ಲೆಲ್ಲ ನೋಡಿದ್ರೆ ಡಿ ಇದೆಯಲ್ಲ, ಇಟ್ ಇಸ್ ಮೋರ್ ದೆನ್ 1. ಸೊ ಹಾಗಾಗಿ ವಿ ಆರ್ ನಾಟ್ ಕನ್ಸಿಡರಿಂಗ್ ಡಿ. ನೆಕ್ಸ್ಟ್ ನೋಡಿ, ದ ವ್ಯಾಲ್ಯೂ ಆಫ್ ಸೈನ್ ಥೀಟಾ ಇಂಟು ಕೊಸಿಕೆಂಟ್ ಥೀಟಾ ಈಸ್. ಸೊ ನಿಮಗೆ ಗೊತ್ತಿದೆ ರೆಸಿಪ್ರೋಕಲ್ ರೇಷಿಯೋ ಸೈನ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಕೊಸಿಕೆಂಟ್ ಥೀಟಾ, ಕರೆಕ್ಟ್. ಸೊ ಇಲ್ಲೇನಾಯ್ತು, ಸೈನ್ ಇಸ್ ಈಕ್ವಲ್ ಟು 1 ಬೈ ಕೊಸಿಕೆಂಟ್, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಏನು ಬರುತ್ತೆ, 1 ಬರುತ್ತೆ ಯಾವಾಗಲೂ. ಓಕೆ, ಸೊ ಆಪ್ಷನ್ ದಿಸ್. ದ ಮೀಡಿಯನ್ ಆಫ್ ದಿ ಅಬ್ಸರ್ವೇಷನ್ 872 ಈ ಥರ ಮೀಡಿಯನ್ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ ನೀವು ಮಾಡಬೇಕಾಗಿರೋದು ಮ್ಯಾಕ್ಸಿಮಮ್ ಇಲ್ಲಿ ಮಿಸ್ಟೇಕ್ ಮಾಡೋದು ಹೇಗಪ್ಪ ಅಂತಂದ್ರೆ, ಹೇಗೆ ಮಾಡ್ತಾರೆ ಅಂದ್ರೆ ಬೈ ಟೇಕಿಂಗ್ ದಿಸ್. ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಡೈರೆಕ್ಟ್ ಆಗಿ ಮೀಡಿಯನ್ನ ಮಾರ್ಕ್ ಮಾಡಿಬಿಡ್ತಾರೆ. ನಾವಿಲ್ಲಿ ಮಾಡಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಫಸ್ಟ್ ಯು ಹ್ಯಾವ್ ಟು ಅರೇಂಜ್ ಇನ್ ಅಸೆಂಡಿಂಗ್ ಆರ್ಡರ್ ಆರ್ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡಬೇಕು. ಸೊ ಫಸ್ಟ್ ಏನು ಬರುತ್ತೆ 8, ದೆನ್ ವಿ ಆರ್ ಗೋಯಿಂಗ್ ಟು ಟೇಕ್ 13, 19, 27, 35, 49, 54, 63 and 72, ಕರೆಕ್ಟ್. ಸೊ ಇದರಲ್ಲಿ ನಾವು ಮೀಡಿಯನ್ ಅಂತ ಬಂದಾಗ ಹೌ ಮೆನಿ ನಂಬರ್ಸ್ ಆರ್ ದೇರ್, ಇಲ್ಲೇ ನೋಡ್ತಾ ಬಂದರೆ 3, 3, 6, 9 ನಂಬರ್ಸ್ ಇದೆ. ಸೊ ಇಟ್ ಇಸ್ ಆಡ್. ಸೊ ಆಡ್ ನಂಬರ್ಸ್ ಆದರೆ ಡೈರೆಕ್ಟ್ ಆಗಿ ನಾವು ಏನು ಮಾಡ್ತೀವಿ, ಆ ನಂಬರ್ಸ್ ಏನಿರುತ್ತೆ ವಿ ಆರ್ ಗೋಯಿಂಗ್ ಟು ಆ್ಯಡ್ +1 by 2. ಸೊ 9 + 1 10, 10 by 2 ಅಂದರೆ 5. ಸೊ ಫಿಫ್ತ್ ವ್ಯಾಲ್ಯೂ ವಿಲ್ ಬಿ ದ ಮೀಡಿಯನ್. ಸೊ ಹಾಗಾದ್ರೆ ವಿಚ್ ಇಸ್ ಅನ್ ಆನ್ಸರ್ 35. ಕ್ಲಿಯರ್ ಆಯ್ತು ಅಂದ್ಕೊಳ್ತೀನಿ. ನೋಡಿ, ಡೈರೆಕ್ಟ್ ಆಗಿ ಮಾರ್ಕ್ ಮಾಡಕ್ ಹೋಗಬೇಡಿ ಮೀಡಿಯನ್ನ. ಫಸ್ಟ್ ಯು ಅರೇಂಜ್ ಇನ್ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್, ದೆನ್ ಯು ಚೆಕ್ ದಿ ಮಿಡಲ್ ನಂಬರ್. ಇಲ್ಲಿ ಡೈರೆಕ್ಟ್ ಆಗಿ ಮಿಡಲ್ ನೋಡಿ, ಈ ಕಡೆ 4 ಇದೆ, ಈ ಕಡೆ 4 ಇದೆ, ಮಿಡಲ್ ನಂಬರ್ ಹಿಂಗೂ ಚೆಕ್ ಮಾಡ್ಬೋದು. ಸಮ್ಟೈಮ್ಸ್ ಯು ಆರ್ ಗೋಯಿಂಗ್ ಟು ಗೆಟ್ 2 ನಂಬರ್ಸ್. ಆ 2 ನಂಬರ್ಸ್ ಮಧ್ಯೆ ಯಾವ್ದು ಬರುತ್ತೆ ಅನ್ನೋದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ನೆಕ್ಸ್ಟ್ ಕಮಿಂಗ್ ಟು ದ 1 ಮಾರ್ಕ್ ಕ್ವೆಶನ್ಗೆ ಬಂದ್ರೆ, ಫೈಂಡ್ ದಿ HCF ಅಂಡ್ LCM ಅಂತ ಹೇಳಿ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಈಗ 72 ಅಂತ ಕೇಳಿದ್ದಾರೆ. ಸೊ ಇಫ್ ಐ ಗೋ ವಿತ್ 2 ವಿತ್ 36 ಆಗುತ್ತೆ, 2 18s ಆಗುತ್ತೆ, 2 9s, ಸೊ 3 3s ಬಂತು. 120 ತಗೊಳ್ಳೋದಾದ್ರೆ 2 60s, 2 30s, 2 15s, 3 5s. ಎರಡರಲ್ಲೂ ನೋಡಿ ಕಾಮನ್, ದಿಸ್ ಇಸ್ ಕಾಮನ್. 2 2 2 2 3 ಎಷ್ಟಾಯ್ತು, 2 2s 4, 4 2s 8, 8 3s 24. ಸೊ HCF ಇಸ್ 24. ಇನ್ನು 24 HCF ನೇ ತಗೊಳ್ತೀವಿ. ಇನ್ನು ಉಳ್ಕೊಂಡಿರೋದನ್ನ ಮಲ್ಟಿಪ್ಲೈ ಮಾಡ್ತೀವಿ. ಇನ್ನು ಯಾವ್ದು ಉಳ್ಕೊಂಡಿದೆ, ಇಲ್ಲೊಂದು 5 ಉಳಿದಿದೆ, ಇಲ್ಲೊಂದು 3 ಉಳ್ಕೊಂಡಿದೆ. 5 × 3 ಆಯಿತು. ಸೊ 24 5s 120, 123s 360. ಸೊ ಇಲ್ಲಿ LCM ಏನಾಯಿತು 360. ಇದು ನಾನು ಸ್ವಲ್ಪ ಫಾಸ್ಟಾಗಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನೀವು ನೆಕ್ಸ್ಟ್ ಕ್ವೆಶ್ಚನ್ನ ಕಾಪಿ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಡಿಫೈನ್ ದಿ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ಎಲ್ರಿಗೂ ಗೊತ್ತಿದೆ, ರಿಯಲ್ ನಂಬರ್ಸ್ ಅಲ್ಲಿ ಕೇಳಿರುವಂಥ ಕ್ವೆಶನ್ಸ್. ಯು ನೋ ದಟ್ ಎವ್ರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ ಪ್ರೈಮ್ ನಂಬರ್ಸ್ ಅಂಡ್ ದಿಸ್ ಫ್ಯಾಕ್ಟರೈಸೇಷನ್ ಇಸ್ ಯುನಿಕ್ ಅಂಡ್ ಅಪಾರ್ಟ್ ಫ್ರಮ್ ದಿ ಆರ್ಡರ್ ಇನ್ ವಿಚ್ ದಿ ಫ್ಯಾಕ್ಟರ್ ಅಕ್ಕರ್ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡಿ, ಇಫ್ ದ ಸಮ್ ಆಫ್ 3 ನಂಬರ್ಸ್ ಇನ್ AP 36, ಫೈನ್ ದ ಮಿಡಲ್ ಟರ್ಮ್ ಅಂತ ಕೇಳ್ತಿದ್ದಾರೆ. ಇದು ಆಕ್ಚುಲಿ ದಿಸ್ ಇಸ್ ರಿಲೇಟೆಡ್ ಟು, ನಿಮಗೆ ಗೊತ್ತಿದೆ ಲಾಸ್ಟ್ ಪೇಜಲ್ಲಿ ಕೊಟ್ಟಿದ್ದಾರೆ. ಏನಂತ ಅಂದರೆ ಬಿ ವ್ಯಾಲ್ಯೂ ಅಂದರೆ ಮಿಡಲ್ ಟರ್ಮ್ ಬೇಕು ಅಂದರೆ A + C/2 ಮಾಡ್ಬೇಕು ನಾವು. ಈಗ ನಮಗಿಲ್ ಪ್ರಕಾರ A + B + C ನಮಗೆ 36 ಕೊಟ್ಬಿಟ್ಟಿದ್ದಾರೆ. ಈಗ ನಾನು ಬರೀ A + C ಅಂತಂದ್ರೆ ಏನು ಮಾಡ್ಬೋದು, 36 - B ಮಾಡ್ಬೋದು. ನಾವು ಐ ಆಮ್ ಗೋಯಿಂಗ್ ಟು ಸಬ್ಸ್ಟಿಟ್ಯೂಟ್ ಹಿಯರ್. ಇಲ್ಲೇನಾಗುತ್ತೆ ನೋಡ್ತಾ ಬನ್ನಿ, B = 36 - B/2. ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ ನೋಡಿ, 2B ಆಗುತ್ತೆ. 2B - B ಬಂದರೆ 3B. 3B = 36. ನೋಡಿ ಇಲ್ಲಿ 3 ಇಲ್ಲೇ ನೋಡ್ಕೊಂಡು ಬನ್ನಿ, 2 × B 2B. ಈ -B ಕಡೆ ಬಂದರೆ +B = 36. 3B = 36. 3 1s 3 12s. B = 12. ಮಿಡಲ್ ಟರ್ಮ್ ಎಷ್ಟು 12. ಸೊ ಮಿಡಲ್ ಟರ್ಮ್ ಇಸ್ 12. ಓಕೆ, ಇವಾಗ ನೋಡಿ A + C ಇಲ್ಲಿ ನಾನು 12 ಹಾಕ್ಬಿಟ್ರೆ 24 ಆಗುತ್ತೆ. ಸೊ A + C = 24. ಓಕೆ, 24/2 ಅಗೇನ್ 24/2 ಮಾಡಿದ್ರು 12 ಬರುತ್ತೆ. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಸೊ ಹಿಯರ್ ದ ಮಿಡಲ್ ವ್ಯಾಲ್ಯೂ ಇಸ್ 12. ಈ ಥರ ಇನ್ನೊಂದ್ಸರಿ ನೋಡ್ಕೊಳ್ಳಿ. ನಮಗೆ ಈ ರಿಲೇಶನ್ಶಿಪ್ ಗೊತ್ತು, ಮಿಡಲ್ ವ್ಯಾಲ್ಯೂ. ಈಗ ABC AP ಆಗಿದ್ರೆ A + C ಆ್ಯಡ್ ಮಾಡಿ ಹಾಫ್ ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ ಮಿಡಲ್ ಟರ್ಮ್. ಓಕೆ, ಈ ರಿಲೇಶನ್ಶಿಪ್ ಗೊತ್ತು. ಬಟ್ ಅವ್ರು ಕೊಟ್ಟಿರೋದೇನು, ಈ ಮೂರನ್ನು ಆ್ಯಡ್ ಮಾಡಿದ್ರೆ 36 ಅಂತ ಹೇಳಿದ್ದಾರೆ. ಸೊ A + C ಹಾಗೆ ಇಟ್ಕೊಂಡು B ತಂದರೆ 36 - B ಆಯಿತು. ಈಗ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. A + C ಜಾಗದಲ್ಲಿ 36 - B. ಇಲ್ಲಿ 2ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡು B ಈಕ್ವೇಟ್ ಮಾಡಿಕೊಂಡ್ರೆ B ವ್ಯಾಲ್ಯೂ ಎಷ್ಟು ಬರ್ತಿದೆ, 12 ಬರ್ತಿದೆ. ಸ್ವಲ್ಪ ಕ್ವೆಶನ್ಸ್ ಅರ್ಥ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನೋಡಿ, ಇನ್ ಟ್ರಯಾಂಗಲ್ ABC, D is parallel to BC. If AD = 2 cm, DB =
DB and A equals 3 centimeter, EC ಅಂತ ಕೇಳಿದ್ದಾರೆ. ಇದೆಲ್ಲ ನಿಮಗೆ ಗೊತ್ತಿರೋಂಥ ಕ್ವೆಶನ್ಸ್, ತುಂಬ ನಾನು ಜಾಸ್ತಿ ಸ್ಟ್ರೆಸ್ ಮಾಡೋಕ್ಕೆ ಹೋಗಲ್ಲ. ಇಲ್ಲೇ ನೋಡಿ AD 2 ಇದೆ, ನೆಕ್ಸ್ಟ್ DB 3 ಇದೆ, ಆ್ಯಂಡ್ AE, this is AE 3. So they are asking to find this. So 2/3 ಇಲ್ಲೇನು ಮಾಡ್ತೀವಿ ನಾವು, AB. So 2/3 equals 3/EC. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 3 3s are 9, 9/2 4.5 centimeter ಬರುತ್ತೆ. ನೆಕ್ಸ್ಟ್ ನೋಡಿ, ಎ ಕೋನ್, ಎ ಹೆಮಿಸ್ಪಿಯರ್ ಅಂಡ್ ಸಿಲಿಂಡರ್ ಸ್ಟ್ಯಾಂಡ್ ಆನ್ ದ ಈಕ್ವಲ್ ಬೇಸಿಸ್ having a same height, then find the ratio of their volume. Then find the ratio of their volume ಅಂತ ಕೇಳಿದ್ರೆ ಇದು ತುಂಬಾನೇ ಸಿಂಪಲ್ ಆಗಿದೆ. ಈ ಥರ ಕ್ವೆಶನ್ಸ್ ಕೇಳ್ತಾರೆ. ಇಲ್ಲೊಂದು ಸ್ವಲ್ಪ ಎರೇಸ್ ಮಾಡ್ಕೋತೀನಿ, ಇದು ಅರ್ಥ ಆಗಿದೆ ಅನ್ಕೊಳ್ತೀನಿ. ಈಗ ವಾಲ್ಯೂಮ್ ರೇಷಿಯೋ ಕೇಳ್ತಿದ್ದಾರೆ ಅಂದ್ರೆ ಫಸ್ಟ್ ಯಾವುದಿದೆ, ಕೋನ್ ಕೇಳಿದ್ದಾರೆ. ಕೋನ್ ಅಂದ್ರೆ 1/3 πr²h. ಓಕೆ, ನೆಕ್ಸ್ಟ್ ನೋಡಿ ಹೆಮಿಸ್ಪಿಯರ್ ಕೇಳಿದ್ದಾರೆ. ಹೆಮಿಸ್ಪಿಯರ್ ಅಂದ್ರೆ ಸೊ ಇಟ್ ಇಸ್ 2/3 πr³. ಇದೇನು ಸಿಲಿಂಡರ್ ಅಂತ ಬಂದಾಗ πr²h. ಕರೆಕ್ಟ್. ಇಲ್ಲಿ ಈಕ್ವಲ್ ಬೇಸಸ್ ಅಂಡ್ ಸೇಮ್ ಹೈಟ್ ಅಂತ ಹೇಳ್ತಿದ್ದಾರೆ. ಈಕ್ವಲ್ ಬೇಸಸ್ ಸೇಮ್ ಹೈಟ್. ಓಕೆ, ಇಲ್ಲ ಅವಾಗ ಏನಾಗುತ್ತೆ, ನಮ್ಮ 3 ರೇಷಿಯೋಸ್ ಪ್ಲಸ್ ಹಾಕಿದ್ದೀನಿ. ಸೊ ರೇಷಿಯೋಸ್ ಅಂತ ನಾವು ತಗೊಂಡಾಗ ಇಲ್ಲಿ ಪೈ ವ್ಯಾಲ್ಯೂಸ್ ಸೇಮ್ ಇರುತ್ತೆ, ಕ್ಯಾನ್ಸಲ್ ಆಗುತ್ತೆ. ಈಕ್ವಲ್ ರೇಡಿಯಸ್ ಅಂತ ಹೇಳ್ತಿದ್ದಾರೆ, ಕ್ಯಾನ್ಸಲ್ ಆಗುತ್ತೆ. ಹೈಟ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ನಮಗೆ ಉಳ್ಕೊಂಡಿರೋದೇನು 1/3 2/3:1. ಕರೆಕ್ಟಾ? ನಾನಿವಾಗ ಈ ಡಿನಾಮಿನೇಟರ್ ಕ್ಯಾನ್ಸಲ್ ಆಗಬೇಕು ಅಂದ್ರೆ 3 ಇಂದ ಮಲ್ಟಿಪ್ಲೈ ಮಾಡಿದೆ ಅಂತ ಇಟ್ಕೊಳ್ಳಿ. 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 1:2:3 ಆಗುತ್ತೆ. ಸೊ ರೇಷಿಯೋ ಏನಾಗುತ್ತೆ, 1:2:3 ರೇಷಿಯೋ ವಿಲ್ ಬಿ. ಅರ್ಥ ಆಯ್ತು ಅನ್ಕೊಳ್ತೀನಿ. ಇನ್ನೊಂದ್ಸರಿ ನೋಡಿ, ಎ ಕೋನ್, ಹೆಮಿಸ್ಪಿಯರ್, ಸಿಲಿಂಡರ್ ಸ್ಟ್ಯಾಂಡ್ ಆನ್ ಈಕ್ವಲ್ ಬೇಸಸ್ ಅಂಡ್ ಸೇಮ್ ಹೈಟ್ ಅಂದಾಗ, ಸೊ ನಿಮಗೆ ಫಾರ್ಮುಲಾ ಗೊತ್ತಿದೆ, 1/3 πr²h, 2/3 πr³ πr²h. ಪೈ ಕ್ಯಾನ್ಸಲ್ ಮಾಡ್ತೀವಿ, ಸೇಮ್ ವ್ಯಾಲ್ಯೂಸ್, ಅಂಡ್ ದೇ ಆರ್ ಸ್ಟೇಯಿಂಗ್ ದಟ್ ದೇ ಆರ್ ಸ್ಟೇಯಿಂಗ್ ರೇಡಿಯಸ್ ಸೇಮ್ ಅಂಡ್ ಹೈಟ್ ಇಸ್ ಸೇಮ್. 3ದು ಹೈಟು ಸೇಮು, ರೇಡಿಯಸ್ ಸೇಮ್ ಅಂತ ಕ್ಯಾನ್ಸಲ್ ಆಯಿತು. 1/3:2/3:1 ಅಂತಿದೆ. ನಮ್ಗೆ ಇಲ್ಲಿ ಡಿನಾಮಿನೇಟರ್ 3 ಕ್ಯಾನ್ಸಲ್ ಆಗಬೇಕು ಅಂದ್ರೆ ಮಲ್ಟಿಪ್ಲೈ ಬೈ 3 ಮಾಡಿದಾಗ ಸೊ 1:2:3 ಬರುತ್ತೆ. ನೆಕ್ಸ್ಟ್ ನೋಡಿ, ಫೈಂಡ್ 12th ಟರ್ಮ್ ಆಫ್ an AP 2, 5, 8. ಸೊ 12th ಟರ್ಮ್ ಡೈರೆಕ್ಟ್ ಆಗಿ ನೀವು ಇಲ್ಲಿ ಮಾಡ್ಬೋದು. A12 ಕೇಳ್ತಿದ್ದಾರೆ. ಸೊ ಡೈರೆಕ್ಟ್ ಆಗಿ A + 11D ಅಂತ ಬರ್ಕೊಳ್ಳಿ. ಸೊ 2 + 11 ಇಂಟು ಎಷ್ಟು ಬರುತ್ತೆ ನಮಗೆ, 5 - 2 3 ಬರುತ್ತೆ. 11 3s are 33, 33 + 2 35 ಬರುತ್ತೆ. ಆನ್ಸರ್ ಇಲ್ಲಿ 35 ಬರುತ್ತೆ. ನೆಕ್ಸ್ಟ್, ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಶನ್. x² ಮೈನಸ್ ಇದೆ, x² - 2√2x - 6 = 0. ಇಲ್ಲಿ ನಮಗೆ ಕೇಳಿ ಡಿಸ್ಕ್ರಿಮಿನೆಂಟ್ ಫಾರ್ಮುಲಾ ಗೊತ್ತಿದೆ ಏನು, b² - 4ac. b² ಅಂತಂದ್ರೆ 2√2² -4 × 1 × -6. ಇಲ್ಲೇ ನೋಡ್ತಾ ಬನ್ನಿ, ಇಲ್ಲಿ ರೂಟ್ ಕ್ಯಾನ್ಸಲ್ ಆಗುತ್ತೆ, ಬಟ್ 2² ಆಗುತ್ತೆ ಇಲ್ಲಿ. ಓಕೆ, ಇಲ್ಲೇ ನೋಡ್ತಾ ಬನ್ನಿ, 2² 4, 4 2s 8 ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್, 6 4s 24. 24 ಮಾಡಿದಾಗ ನಮ್ಗೆ ಏನು ಬರುತ್ತೆ, 32 ಬರುತ್ತೆ ಇಲ್ಲಿ ಆನ್ಸರ್. ರೈಟ್ ದಿ ಫಾರ್ಮುಲಾ ಟು ಫೈಂಡ್ ದಿ ಸರ್ಫೇಸ್ ಏರಿಯಾ ಆಫ್ ದ ಸ್ಪಿಯರ್ ಅಂತ ಕೇಳಿದ್ದಾರೆ. ಸರ್ಫೇಸ್ ಏರಿಯಾ ಆಫ್ ದ ಸ್ಪಿಯರ್ ಏನು ಬರುತ್ತೆ ನಿಮಗೆ, 4πr² ಬರುತ್ತೆ. ಸರ್ಫೇಸ್ ಏರಿಯಾ ಆಫ್ ದ ಸ್ಪಿಯರ್ ಇಸ್ 4πr². ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಸಾಲ್ವ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಬೈ ಎಲಿಮಿನೇಷನ್ ಮೆಥಡ್. ನೋಡಿ, ಡೈರೆಕ್ಟ್ ಆಗಿ ಇಲ್ಲಿ y ಕೋಆರ್ಡಿನೇಟ್ ಸೇಮ್ ಇದೆ, ಸಬ್ಟ್ರಾಕ್ಷನ್ಗೆ ಹೋಗ್ತಿದೀವಿ, ಮೈನಸ್ ಮಾಡ್ಕೊಂಡ್ವಿ. 2x - x, x 6 - 4 ಇಟ್ ಇಸ್ 2. x = 2 ಆಯಿತು. y ಇಲ್ಲೂ ನೋಡಿ 2 ಕೊಟ್ಟಾಗ ಇಲ್ಲಿ ಸೆಕೆಂಡ್ ಈಕ್ವೇಶನ್ ತಗೊಂಡಾಗ y = 4, y = 4 - x. x ವ್ಯಾಲ್ಯೂ ಎಷ್ಟು, 2 ಬಂದಿದೆ. ಸೊ ಇಟ್ ಇಸ್ 2. ನೋಡಿ, x2 y2 ಇಲ್ಲಿ. ನೆಕ್ಸ್ಟ್, ಫೈಂಡ್ ದ ಸಮ್ ಆಫ್ 20 ಟರ್ಮ್ಸ್. S20 ಫೈಂಡ್ ಔಟ್ ಮಾಡ್ಕೋತೀರಾ. ನಾನು ತುಂಬ ಕೆಲವೊಂದು ನಾನು ಕಂಪ್ಲೀಟಾಗಿ ಹೇಳ್ತಾ ಹೋಗಲ್ಲ, ನೀವೇ ನೋಡ್ಕೊಳ್ಳಿ. ಇಲ್ಲೇ ನೋಡ್ತಾ ಬನ್ನಿ, ಫೈಂಡ್ ದ ಸಮ್ ಆಫ್ 20 ಟರ್ಮ್ಸ್ ಅಂತ ಕೇಳಿದ್ದಾರೆ. ಫೈಂಡ್ ದ ರೂಟ್ಸ್ ಆಫ್ ದ ಈಕ್ವೇಶನ್. ಫ್ಯಾಕ್ಟರೈಸೇಷನ್ ಮೆಥಡ್ ಮಾಡ್ತೀರಾ. ಫೈಂಡ್ ದ ವ್ಯಾಲ್ಯೂ ಆಫ್ ಬಿ. ಕೆಲವೊಂದು ಯಾವ್ದು ಡೌಟ್ ಇದೆ ಅದನ್ನು ಮಾತ್ರ ನಾನು ಮಾಡ್ತೀನಿ. ಫೈಂಡ್ ದ ವ್ಯಾಲ್ಯೂ ಆಫ್ ಬಿ ಇನ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ ಹ್ಯಾಸ್ 2 ಈಕ್ವಲ್ ರೂಟ್ಸ್. ಅಂದರೆ b² - 4ac = 0 ಮಾಡಿಕೊಂಡು ಸಾಲ್ವ್ ಮಾಡ್ತೀರಾ ಬಿ ವ್ಯಾಲ್ಯೂ. One of the zeros of the polynomial p of x, x² - 5x + k is 1 more than the other zero. Find the value of k ಅಂತ ಕೇಳಿದ್ದಾರೆ. So that is alpha is equal to 1 more than the other, that we can consider beta + 1 ಅಂತೇಳಿ ಕನ್ಸಿಡರ್ ಮಾಡ್ತೀವಿ.
ಓಕೆ, ಹಾಗಾದರೆ ನಾನು ಆಲ್ಫಾ ಪ್ಲಸ್ ಬೀಟಾ ಅಂದಾಗ ವಿ ಆರ್ ಗೋಯಿಂಗ್ ಟು ಟೇಕ್ ಮೈನಸ್ ಬಿ ಬೈ ಎ ತಗೊಳ್ತೀವಿ ಸಮ್ ಆಫ್. ಈಗ ನಾನು ಆಲ್ಫಾ ಜಾಗದಲ್ಲಿ ಬೀಟಾ ಪ್ಲಸ್ 1 ಪ್ಲಸ್ ಬೀಟಾ ಮೈನಸ್ ಬಿ ಬೈ ಅಂದರೆ ಮೈನಸ್ ಆಫ್, ನೋಡಿ ಇಲ್ಲಿ ಮೈನಸ್ ಆಫ್ ಇಲ್ಲಿ ನೋಡಿ ಮೈನಸ್ ಆಫ್ ಮೈನಸ್ 5 ಆಗುತ್ತೆ, 5/1 5. ಸೊ ಬೀಟಾ ಪ್ಲಸ್ ಬೀಟಾ 2 ಬೀಟಾ, 1 ಈ ಕಡೆ ಬಂದರೆ 5 - 1 4, 1 ಇಟ್ ಇಸ್ 2. ಸೊ ಬೀಟಾ ಇಸ್ ಈಕ್ವಲ್ ಟು 2. ಓಕೆ, ಹಾಗಾದರೆ ಆಲ್ಫಾ ಎಷ್ಟಾಗುತ್ತೆ? 3 ಆಗುತ್ತೆ. ಆಲ್ಫಾ ಎಷ್ಟಾಗುತ್ತೆ? ಇಲ್ಲೇ ನೋಡಿ, ನಾನು ಆಲ್ಫಾ ಬೀಟಾಗೆ 2 ಆ್ಯಡ್ ಮಾಡಿದ್ರೆ ಸೊ ಆಲ್ಫಾ ಇಸ್ ಈಕ್ವಲ್ ಟು 3 ಆಯಿತು. ಅವ್ರು ಕೇಳಿರೋದೇನು? ಫೈನ್ ದ ವ್ಯಾಲ್ಯೂ ಆಫ್ ಕೆ. ಸಿ ವ್ಯಾಲ್ಯೂ ಇದೆ, ಸೊ ಡೈರೆಕ್ಟಾಗಿ ನೀವು ಆಲ್ಫಾ ಬೀಟಾ ತೊಗೊಳ್ಬೋದು. ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಆಲ್ಫಾ ಬೀಟಾ ಅಂದರೆ 3 × 2, ಸಿ ಅಂದರೆ ಕೆ ಬೈ 1, ಸೊ ಕೆ ಇಸ್ ಈಕ್ವಲ್ ಟು 6 ಬಂತು. ಆ್ಯಂಡ್ 22nd ಕ್ವೆಶನ್ ನೋಡಿ, ದಿಸ್ ವಿಲ್ ಬಿ ಲೈಕ್ ಇಲ್ಲಿ ಅಬ್ಸರ್ವ್ ಮಾಡಿ 90, ಇಲ್ಲೇ ನೋಡಿ 90 - 30 60 ಡಿಗ್ರಿ ತಗೋತೀರಾ. 2 cos 60 ಡಿಗ್ರಿ ಪ್ಲಸ್ tan 45 ಡಿಗ್ರಿ ಮೈನಸ್ √3 ಕೊಸಿಕೆಂಟ್ 60 ಡಿಗ್ರಿ. ಎಸ್, ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕಿಲ್ಲಿ. ಇದು ಎಕ್ಸಸೈಸ್ ಕ್ವೆಶನ್ನೇ, ನೀವೇ ಮಾಡ್ಕೊಳ್ಬೋದು. ಕಮಿಂಗ್ ಟು ದ ನೆಕ್ಸ್ಟ್ ಒನ್, ನೇಮ್ ದ ಟೈಪ್ ಆಫ್ ಟ್ರಯಾಂಗಲ್ ಫಾರ್ಮ್ಡ್ ಬೈ ದಿ ಪಾಯಿಂಟ್ ಎ ಬಿ ಸಿ ಅಂತ ಕೇಳಿದ್ದಾರೆ. ಇಲ್ಲಿ ಫಸ್ಟ್ ಎ ಬಿಗೆ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಬೇಕು, ಆಮೇಲೆ ಬಿ ಸಿಗೆ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಬೇಕು, ಮತ್ತು ಫಸ್ಟ್ ಎ ಬಿಗೆ ಮಾಡಿ. ಜಸ್ಟ್ ಯಾಕಂದರೆ ಕಂಪ್ಲೀಟ್ ಪೇಪರ್ ನಾವು ತುಂಬಾ ಜಾಸ್ತಿ ಆಗುತ್ತೆ, ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಬರ್ತಾ ಇದ್ದೀನಿ ಹೇಗೆ ಮಾಡಬೇಕು ಅಂಥೇಳಿ. ಫಸ್ಟ್ ಎ ಬಿಗೆ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿ, ಆಮೇಲೆ ಬಿ ಸಿಗೆ ಅಪ್ಲೈ ಮಾಡಿ, ಆಮೇಲೆ ಸಿ ಎಗೆ ಅಪ್ಲೈ ಮಾಡಿ. ಈ ಮೂರೂ ಈಕ್ವಲ್ ಬಂತು ಅಂದರೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಕೊಡಿ. ಯಾವುದಾದ್ರು 2 ಸೈಡ್ ಈಕ್ವಲ್ ಬಂತು ಅಂದರೆ ಐಸೋಸೆಲಸ್ ಟ್ರಯಾಂಗಲ್ ಕೊಡಿ. ಮೂರೂ ಬೇರೆ ಬಂತು ಅಂದರೆ ಇಟ್ ಇಸ್ ಅ ಸ್ಕೆಲೇನ್ ಟ್ರಯಾಂಗಲ್ ಅಂತ ಹೇಳಿ. ನೆಕ್ಸ್ಟ್ ನೋಡಿ, ಫೈನ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ದ ಸಮ್ ಆಫ್ ಹೂಸ್ zeros is 7 and their product is 12, hence find the zeros of the polynomial ಅಂತ ಹೇಳಿ ಕೇಳಿದ್ದಾರೆ. ಫೈನ್ ದಿ ಕ್ವಾಡ್ರಾಟಿಕ್ ದ ಸಮ್ ಆಫ್ zeros. ನಿಮಗೆ ಸಮ್ ಆಫ್ zeros ಅಂತ ಈಗ ಫಸ್ಟ್ ನೋಡ್ಕೊಳ್ಳಿ. x² ನಾವೇನಂತ ತಗೊಳ್ತೀವಿ? x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ನಾವು ಜನರಲ್ ಆಗಿ ಪ್ರಾಡಕ್ಟ್ ಕೊಟ್ಟಾಗ ಇದ್ರ ಪ್ರಕಾರ ನಾನು ಬರೆಯೋದಾದರೆ ಏನಾಗುತ್ತೆ? x² ಮೈನಸ್ 7x ಪ್ಲಸ್ 12 ಆಯಿತು. ಈಗ 12 ಅಂತ ಬಂದಾಗ ಐ ಆಮ್ ಗೋಯಿಂಗ್ ಟು ಟೇಕ್ ಇಟ್ ಆಸ್ 4 3s. ಹೌದಾ? ಇಲ್ಲಿ x² ಮೈನಸ್ 4x ಮೈನಸ್ 3x ಪ್ಲಸ್ 12 ಫ್ಯಾಕ್ಟರೈಸೇಷನ್ ಮೆಥಡ್. x ಕಾಮನ್ ತೊಗೊಂಡ್ರೆ x ಮೈನಸ್ 4, ಮೈನಸ್ 3 ಕಾಮನ್ ತೊಗೊಂಡ್ರೆ x ಮೈನಸ್ 4, x ಮೈನಸ್ 4, x minus 3 are the factors, zeros of the polynomial. Next ನೋಡಿ 3 marks ಅಲ್ಲಿ, if the coordinates of the points a of -2, -2 and b of 2, -4, find the coordinates of p such that AP equals 3/7 of AB, where p lies on the line segment AB. ಈಗ ಒಂದು AB ಅನ್ನೋ ಲೈನ್ ಸೆಗ್ಮೆಂಟ್ ಇದೆ. ಓಕೆ, ಎ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು? -2, -2. ಇದು 2, -4. ಸರಿನಾ? ಈಗ ಎಲ್ಲೋ ಇಲ್ಲೊಂದು ಯಾವುದೋ ಒಂದು ಪಾಯಿಂಟ್ ಇದೆ. ಏನು ಪಾಯಿಂಟ್ ಅದು? ಪಿ ಅಂತ. ಸರಿನಾ? ಈಗ ಅವ್ರು ಕೇಳ್ತಾ ಇರೋದು ಜಸ್ಟ್ ಫೈಂಡ್ ದಿಸ್ ಏನಂತ, ಫೈಂಡ್ ದಿ ಲೈನ್ ಸೆಗ್ಮೆಂಟ್ ವೇರ್ ಪಿ ಲೈನ್ಸ್ ಆನ್ ದ ಲೈನ್ ಸೆಗ್ಮೆಂಟ್, ಫೈಂಡ್ ದಿ ಕೋಆರ್ಡಿನೇಟ್ಸ್ ಆಫ್ ಪಿ. ನೋಡಿ, ಇದು ಮಿಡ್ ವ್ಯಾಲ್ಯೂ ಇಲ್ಲ. ಓಕೆನಾ? ಫಸ್ಟ್ ರೇಷಿಯೋ ಫೈಂಡ್ ಔಟ್ ಮಾಡ್ಕೋಬೇಕು. ಇದೇನಾಗಿದೆ? ಸೆಕ್ಷನ್ ಫಾರ್ಮುಲಾ, ಬಟ್ ರೇಷಿಯೋ ಗೊತ್ತಿಲ್ಲ ನಮಗೆ. ಆವಾಗ ನಾವು ಅವ್ರು ಕೊಟ್ಟಿರೋಂಥ ರಿಲೇಷನ್ಶಿಪ್ನ ಯೂಸ್ ಮಾಡ್ಕೋಬೇಕು. ಈ ಎ ಪಿ ಹಾಗೆ ಇರುತ್ತೆ 3. ಈಗ ಎ ಬಿನ ನಾವೇನಂತ ಬರ್ಕೊಳ್ಬೋದು? ವಿ ಕ್ಯಾನ್ ಬಿ ರೈಟ್ ಇಟ್ ಆಸ್ ಎ ಪಿ ಪ್ಲಸ್ ಪಿ ಬಿ ಅಂತ ಬರ್ಕೊಳ್ಬೋದಾ? ನೋಡಿ, ಎ ಪಿ ಪ್ಲಸ್ ಪಿ ಬಿ. ಕ್ಲಿಯರ್ ಆಯ್ತಾ? ಈಗ ಇಲ್ಲಿ ನಾನು 7 ಈ ಕಡೆಗೆ ತೊಗೊಂಡ್ಬಿಡ್ತೀನಿ. 7 ಈ ಕಡೆಗೆ ಬಂದರೆ 7 ಎ ಪಿ ಆಗುತ್ತೆ. ಈ 3ನ ಮಲ್ಟಿಪ್ಲೈ ಮಾಡ್ಕೋತೀನಿ. 3 ಎ ಪಿ ಪ್ಲಸ್ 3 ಪಿ ಬಿ. ಸರಿನಾ? ಎ ಪಿ ಈ ಕಡೆಗೆ ಬಂದರೆ ನೋಡಿ 7 ಎ ಪಿ ಮೈನಸ್ 3 ಎ ಪಿ ಈಕ್ವಲ್ಸ್ 3 ಪಿ ಬಿ. ಇಲ್ಲಿ ಎಷ್ಟು ಬಂತು ನಿಮಗೆ? 4 ಎ ಪಿ ಈಕ್ವಲ್ಸ್ 3 ಬಿ ಪಿ. 3 ಈ ಕಡೆಗೆ ತೊಗೊಳ್ಳೋಣ, ಎ ಪಿ ತೊಗೊಳ್ಳೋಣ. ಅವಾಗ ಏನಾಗುತ್ತೆ ನಿಮಗೆ? ಎ ಪಿ ಬೈ ಪಿ ಬಿ ಇಸ್ ಈಕ್ವಲ್ ಟು 3/4. ಸೊ 3:4 ಆಯ್ತು. ಎ ಇಂದ ಪಿಗೆ, ಪಿ ಇಂದ ಬಿಗೆ ರೇಷಿಯೋ ನೋಡಿ. ಇದು ತುಂಬ ಮುಖ್ಯ. ಇನ್ನೊಂದ್ಸರಿ ರಿಪೀಟ್ ಮಾಡ್ತಿದ್ದೀನಿ ನೋಡಿ. ಎ ಪಿ ಹಾಗೆ ಇಟ್ಕೋತೀರಾ, 3/7 ಹಾಗೆ ಇರುತ್ತೆ. ಎ ಬಿ ಜಾಗದಲ್ಲಿ ನೋಡಿ, ಫಿಗರ್ ನೋಡ್ಕೊಳ್ಳಿ. ಎ ಬಿ ಅಂದ್ರೇನು? ಎ ಪಿ ಪ್ಲಸ್ ಪಿ ಬಿ. ಇಲ್ಲಿ 7 ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋತೀರಾ, 7 ಎ ಪಿ ಆಗುತ್ತೆ. 3ನ ಮಲ್ಟಿಪ್ಲೈ ಮಾಡ್ಕೋತೀರಾ, 3 ಎ ಪಿ ಪ್ಲಸ್ 3 ಪಿ ಬಿ
ಇಲ್ಲಿ ಎ ಪಿ ಒಂದ್ ಕಡೆ ಪಿ ಬಿ ಒಂದ್ ಕಡೆ ಮಾಡ್ಕೊಂಡಾಗ ರೇಷಿಯೋ ಸಿಗ್ತಿದೆ 3/4. ಇಲ್ಲಿ ನೀವು ಇವಾಗ ಸೆಕ್ಷನ್ ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಓಕೆ, ನೆಕ್ಸ್ಟ್ ನೋಡಿ, ಎ ಟ್ರೈನ್ ಟ್ರಾವೆಲ್ಸ್ at certain average speed for distance 63 km and travel distance of 72 km at an average speed of 6 km per hour more than its original speed. If it takes 3 hours to complete the total journey, what is its original speed ಅಂತ ಕೇಳ್ತಿದ್ದಾರೆ. ಇದನ್ನು ಕೂಡ ನಾನು ಸ್ಪೀಡ್ ರಿಲೇಟೆಡ್ ಆಗಿ ಕ್ವಾಡ್ರಾಟಿಕ್ ಈಕ್ವೇಷನ್ ಲೆಸನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಓಕೆ, ಏನಂತ, ಎ ಟ್ರೈನ್ ಸರ್ಟನ್ ಆವರೇಜ್ ಸ್ಪೀಡ್ ಆಫ್ ಡಿಸ್ಟೆನ್ಸ್ 63, ಇಲ್ಲಿ ಡಿ ಎಷ್ಟಾಯಿತು 63. Then it distance 72, the average speed is 6 km per hour more. Find it. Then takes 3 hours less to complete the total journey. What is its average ಅಂತ ಕೇಳಿದ್ದಾರೆ. ಫಸ್ಟು 63 ಇದ್ದಾಗ ಆಯಿತಾ, ಟೈಮ್ ಇವಾಗ ಟೈಮ್ ಅಂತ ನಾನು ತೊಗೊಂಡಾಗ ಫಸ್ಟ್ ಏನು ಮಾಡುತ್ತೆ, ಇದು T1. ಫಸ್ಟ್ ಡಿಸ್ಟೆನ್ಸ್ ಏನಾಗ್ತಿದೆ 63 ಡಿಸ್ಟೆನ್ಸು, ಲೆಟ್ ಅಸ್ ಕನ್ಸಿಡರ್ ಇಟ್ ಆಸ್ ಎಕ್ಸ್. ಟೈಮ್ 2 ಬಂದರೆ ಅದೇ 72. ನೆಕ್ಸ್ಟ್ ನೋಡಿ, ಆ್ಯಂಡ್ ದೆನ್ ಟ್ರಾವೆಲ್ ಟು 72 km, ದ ಆವ್ರೇಜ್ ಸ್ಪೀಡ್ ಇಸ್ 6 km ಮೋರ್, ಅಂದರೆ ಎಕ್ಸ್ ಪ್ಲಸ್ 6. ಇವೆರಡನ್ನು ನಾನು ಸಬ್ಟ್ರಾಕ್ಟ್ ಮಾಡಿದ್ರೆ ಅವಾಗ ನನಗೆ 3 hours. ಇಫ್ ಇಟ್ ಟೇಕ್ಸ್ 3 hours ಟು ಕಂಪ್ಲೀಟ್ ದ ಟೋಟಲ್ ಜರ್ನಿ, ಅವಾಗ ನಾನು ಪ್ಲಸ್ ಮಾಡ್ಕೊಳ್ಬೋದು. ಈ ಮೂರನ್ನು ಏನು ಮಾಡ್ಬೋದು, ಪ್ಲಸ್ ಮಾಡ್ಕೊಳ್ಬೋದು. ಇಲ್ಲಿ ಟೋಟಲ್ ಕಂಪ್ಲೀಟ್ ಟೋಟಲ್ ಅಂತ ಬಂದಾಗ ಇಟ್ ಟೇಕ್ಸ್ 3 hours ಅಂದರೆ ಪ್ಲಸ್ ಮಾಡಿಕೊಂಡು ಈಕ್ವಲ್ಸ್ 3 ಅಂತ ಹೇಳಿ ಎಲ್ ಸಿ ಎಮ್ ತೊಗೊಂಡು ಸಾಲ್ವ್ ಮಾಡ್ಬೇಕು. ಇಲ್ಲೇ ನಾನೇ ಒಂದು ಕೊಟ್ಟಿದ್ದೀನಿ ನೋಡಿ. ಫಸ್ಟ್ ಏನು ಮಾಡ್ತೀರಾ, 63/x 72/x plus 6 is equal to 3. ಇದನ್ನು ಎಲ್ ಸಿ ಎಮ್ ತೊಗೊಂಡು ಸಾಲ್ವ್ ಮಾಡಿದ್ರೆ ನಿಮ್ಗೆ ಎಕ್ಸ್ ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟ್ ನೋಡಿ, ಪ್ರೂವ್ ದಟ್ tan theta by 1 minus cot theta plus cot theta by 1 minus tan theta is equal to 1 plus secant theta cosecant theta. ಇದನ್ನು ಕೂಡ ಪ್ರೀವಿಯಸ್ ಸೆಷನ್ ಟ್ರಿಗ್ನೋಮೆಟ್ರಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ಎಕ್ಸಸೈಸ್ ಕ್ವೆಶನು. ನೆಕ್ಸ್ಟ್ 28th ಕ್ವೆಶನ್ ನೋಡಿ, prove that the tangent at any point of a circle is perpendicular. ಇದಾದ್ರೂ ಕೇಳ್ಬೋದು, ಅಥವಾ ಎಕ್ಸ್ಟರ್ನಲ್ ಪಾಯಿಂಟ್ ಆರ್ ಈಕ್ವಲ್, ಆ ಥಿಯರಮ್ ಕೂಡ ಕೇಳ್ಬೋದು. ಯಾವುದಕ್ಕಾದ್ರೂ ನೀವು ಪ್ರಿಪೇರ್ ಆಗಿ ಇದಕ್ಕೆ. ನೆಕ್ಸ್ಟ್, ಪ್ರೂವ್ ದಟ್ √5 ಇಸ್ ಇರ್ರಾಷನಲ್. √5 ಜಾಗದಲ್ಲಿ √3 √2 ಕೂಡ ಕೇಳುವಂಥ ಚಾನ್ಸಸ್ ಇರುತ್ತೆ. ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಫೈಂಡ್ ದ ಮೋಡ್ ಆಫ್ ದಿ ಫಾಲೋಯಿಂಗ್ ಡಿಸ್ಟ್ರಿಬ್ಯೂಷನ್. ಮೋಡ್ ಕೂಡ ಫೈಂಡ್ ಔಟ್ ಮಾಡ್ಬೋದು. ಇದರಲ್ಲಿ ನಿಮ್ಗೆ ಗೊತ್ತಿದೆ ವಿಚ್ ಇಸ್ ಅನ್ ಹೈಯೆಸ್ಟ್ ಇಲ್ಲಿ ನಾವು ತಗೊಳ್ತೀವಿ. ದಿಸ್ ಇಸ್ F1, F0, this is F2, so this will be L. What is ಎಷ್ಟಿದೆ ನಮಗಿಲ್ಲಿ ಇಲ್ಲಿ ನೋಡ್ತಾ ಬರೋದಾದ್ರೆ, ಸೊ H. ಓಕೆ, ಇಲ್ಲೇ ಬರೋಣ. H is equal to ಎಷ್ಟಿದೆ, 25 to 15 ಇದೆ. 15 ಡಿಫ್ರೆನ್ಸ್ ಇದೆ. ಸೊ ಫಾರ್ಮುಲಾ ನಿಮಗೆ ಗೊತ್ತಿದೆ, ಮೋಡ್ ಇಸ್ ಈಕ್ವಲ್ ಟು L ಪ್ಲಸ್ F1 ಮೈನಸ್ F0. ಇಲ್ಲಿ 2F1 ಮೈನಸ್ F2 minus F0 minus F2 into H. ಓಕೆ, ಇಲ್ಲಿ ಸ್ವಲ್ಪ ಒಂದಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಮಾಡ್ಬೋದು. ಇಲ್ಲ ಮೀಡಿಯನ್ ಗೊತ್ತಿದೆ ನಿಮಗೆ, ಮೀಡಿಯನ್ಗೆ ಇನ್ನೊಂದು ಎಕ್ಸ್ಟ್ರಾ CFನ ಫೈಂಡ್ ಔಟ್ ಮಾಡ್ತೀರಾ. ಯಾರಿಗಿದು ಗೊತ್ತಿಲ್ಲ ಸ್ಟ್ಯಾಟಿಸ್ಟಿಕ್ಸಲ್ಲಿ ನೋಡ್ಕೋಬೋದು. ನೆಕ್ಸ್ಟ್ ನೋಡಿ, 31st ಅಲ್ಲಿ ಆಪ್ಷನ್ ಎ ಆಪ್ಷನ್ ಬಿ ಅಂತ ಹೇಳಿ 2 ಕ್ವೆಶನ್ಸ್ ಕೊಡುವಂಥ 1.5 ಮಾರ್ಕ್ಸ್ಗೆ. ಇಫ್ ದ ಪೆರಿಮೀಟರ್ ಆಫ್ ಸರ್ಕಲ್ ಇಸ್ ಹಾಫ್ ಆಫ್ ದ ಸ್ಕ್ವೇರ್, then find the ratio of area of circle to the area of square ಅಂತ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ, ಪೆರಿಮೀಟರ್ ಆಫ್ ದ ಸರ್ಕಲ್ ಇಸ್ ಹಾಫ್ ಆಫ್ ದಟ್ ಆಫ್ ಸ್ಕ್ವೇರ್. ಈಗ ಪೆರಿಮೀಟರ್ ಆಫ್ ಸರ್ಕಲ್ ಏನು ತಗೊಳ್ತೀರಪ್ಪ, ಸೊ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ಇಟ್ ಆಸ್ ಪೆರಿಮೀಟರ್ ಆಫ್ ಅ ಸರ್ಕಲ್ ಇಟ್ ಇಸ್ 2πr. ಕರೆಕ್ಟಾ, 2πr ಅಂತ ತಗೊಳ್ತೀರಾ. ಪೆರಿಮೀಟರ್ ಆಫ್ ಸರ್ಕಲ್ ಇಸ್ ಹಾಫ್ ಆಫ್, ನೋಡಿ ಇಲ್ಲಿ ಹಾಫ್ ಆಫ್ ಯಾವುದ್ರದ್ದು, ಹಾಫ್ ಆಫ್ ದಟ್ ಆಫ್ ಸ್ಕ್ವೇರ್. ಸ್ಕ್ವೇರ್ ಹಾಫ್ ಸ್ಕ್ವೇರ್ದು ಏನು ತೊಗೊಳ್ತೀವಿ ನಾವು, ಸ್ಕ್ವೇರ್ದ ಪೆರಿಮೀಟರ್ ಅಂತ ಬಂದಾಗ 4 sides ತೊಗೊಳ್ತೀವಿ, ಹೌದಾ. ಸೊ 4 ಏನಂತ ತೊಗೊಳ್ತೀನಿ, 4r ಅಂತ ತೊಗೊಳ್ತೀನಿ. ಸೊ ಇವಾಗ ಇಲ್ಲೇ ಚೆಕ್ ಮಾಡ್ತಾ ಬರೋಣ. ಅಥವಾ 4 ಸೈಡ್ ಅಥವಾ ಎ ಅಂತ ತೊಗೊಂಡೆ ಅಂತ ಇಟ್ಕೊಳ್ಳಿ. ಇಲ್ಲೇ ನೋಡಿ, 2 ಕ್ಯಾನ್ಸಲ್ ಆಯಿತು, ಈ 2 ಕ್ಯಾನ್ಸಲ್ ಆಯಿತು. πr ಇಸ್ ಈಕ್ವಲ್ ಟು ಸೈಡ್ ಆಫ್ ಸ್ಕ್ವೇರ್ಗೆ ಈಕ್ವಲ್ ಬರುತ್ತೆ. ಎಲ್ಲಿ πr ಇದೆ ಸೈಡ್ ಆಫ್ ಸ್ಕ್ವೇರ್ಗೆ ಈಕ್ವಲ್ ಬರ್ತಿದೆ. ಈಗ ಅವ್ರು ಕೇಳ್ತಾ ಇರೋದು ಫೈಂಡ್ ದ ರೇಷಿಯೋ ಆಫ್ ಏರಿಯಾ ಆಫ್ ಸರ್ಕಲ್ ಟು ದ ಏರಿಯಾ ಆಫ್ ಸ್ಕ್ವೇರ್. ಏರಿಯಾ ಆಫ್ ದ ಸ್ಕ್ವೇರ್ ಅಂತ ಕೇಳಿದ್ದಾರೆ. ನಾನೇನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ರೈಟ್ ಇಟ್ ಆಸ್ ಏರಿಯಾ ಆಫ್ ಸರ್ಕಲ್ ಇಸ್ πr ಸ್ಕ್ವೇರ್. ಇದು ಎ ಸ್ಕ್ವೇರ್ ಆಯಿತು, ಯಾವುದು ಸೈಡ್ ಆಫ್ ಸ್ಕ್ವೇರ್. ಇಲ್ಲಿ ನಾವು πr ಸ್ಕ್ವೇರ್ ಹಾಗೆ ಇಟ್ಕೋತೀವಿ. ಇದೇನಾಗುತ್ತೆ ನಿಮಗೆ, πr ಇಂಟು πr 2 ಟೈಮ್ಸ್ ಆಯಿತು. ಇಲ್ಲೇ ನೋಡಿ ಅಬ್ಸರ್ವ್ ಮಾಡ್ತಾ ಬನ್ನಿ, πr ಇಂಟು πr 2 ಟೈಮ್ಸ್. ಇಲ್ಲಿ ನೋಡಿ 1π ಕ್ಯಾನ್ಸಲ್ ಆಯಿತು, ಇ ಆರ್ 2r ಕ್ಯಾನ್ಸಲ್ ಆಯಿತು. ಸೊ ನನಗೇನು ಬಂತು, 1/π ಬಂತು.
ನಿಮ್ಗೆ ಗೊತ್ತಿದೆ 1/π ವ್ಯಾಲ್ಯೂ ಏನು 22/7. ಉಲ್ಟಾ ತಗೊಂಡ್ರೆ ಏನು ರೇಷಿಯೋ ರೆಸಿಪ್ರೋಕಲ್ ತಗೊಂಡಾಗ ಏನಾಯಿತು 7/22. ಸೊ 7:22. ಇದು ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ ಕ್ವೆಶನ್ ಫಸ್ಟ್ ಒನ್. ಫಸ್ಟು ಪೆರಿಮೀಟರ್ ಆಫ್ ಸರ್ಕಲ್ ಇಸ್ ಹಾಫ್ ಆಫ್ ದ ಸ್ಕ್ವೇರ್ ಆಫ್ ಆಯಿತು, ದಟ್ ಆಫ್ ಸ್ಕ್ವೇರ್ ಆಯಿತು. ಇವೆರಡು ರಿಲೇಷನ್ಶಿಪ್ನ ನನಗೇನು ಬಂತು, πr = a ಬಂತು. ರೇಷಿಯೋ ತಗೊಂಡೆ ಈಗ ಏರಿಯಾ ಆಫ್ ಸರ್ಕಲ್ πr ಸ್ಕ್ವೇರ್, ಏರಿಯಾ ಆಫ್ ಸ್ಕ್ವೇರ್ ಇಸ್ a ಸ್ಕ್ವೇರ್. ಇಲ್ಲಿ ನಮಗೆ a ಸ್ಕ್ವೇರ್ ಜಾಗದಲ್ಲಿ πr ಆಗುತ್ತೆ. ಸೊ a ಸ್ಕ್ವೇರ್ ಅಂದರೆ πr ಇಂಟು πr. 1 π ಕ್ಯಾನ್ಸಲ್ ಮಾಡಿದೆ, 2 ರೇಡಿಯಸ್ ಇಸ್ ಈಕ್ವಲ್ ಟು 2 ರೇಡಿಯಸ್ 2 ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ನಮಗೆ 1/π ಬಂತು, ದಟ್ ಈಸ್ 1/22/7, ದಟ್ ಈಸ್ 7/22 ರೇಷಿಯೋ. ನೆಕ್ಸ್ಟ್ ನೋಡಿ, ದ ಡಿಫರೆನ್ಸ್ ಬಿಟ್ವೀನ್ ದಿ ಸರ್ಕಂಫರೆನ್ಸ್ ಆ್ಯಂಡ್ ದಿ ರೇಡಿಯಸ್ ಆಫ್ ಸರ್ಕಲ್. The difference between the circumference and radius of the circle is 37 centimeter. Find the circumference of circle ಅಂತ ಕೇಳಿದ್ದಾರೆ ಅವ್ರು ಇವಾಗ. ಸೊ ವಾಟ್ ಇಸ್ we can consider the difference between circumference and radius of circle. Circumference minus radius of circle is 37. Find the circumference of circle ಅಂತ ಕೇಳ್ತಿದ್ದಾರೆ. ಫಾರ್ಮುಲಾ ತಗೊಳ್ಳೋಣ. ಇಲ್ಲೇ ನಾನು ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಬರುತ್ತೆ ನನಗೆ, 2πr minus r is equal to 37. Okay, if I consider r common, ನಾನು r common ತಗೊಳ್ತೀನಿ. ಇಲ್ಲೇನು ಬರುತ್ತೆ, 2π ಅಂದರೆ 22/7 minus 1 equals 37. ಇದು ಸ್ವಲ್ಪ ಮಾಡಬೇಕಾಗತ್ತೆ. ವಿತಿನ್ ಅ ಬ್ರ್ಯಾಕೆಟ್ ನಾನು ಏನು ಮಾಡ್ತೀನಿ, 44/7 ಆಗುತ್ತೆ. 44/7 minus 1. ಇಲ್ಲಿ 44/7 ಅಂತ ಬಂದಾಗ ಅಗೇನ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್, ಇಲ್ಲೇ ಅಬ್ಸರ್ವ್ ಮಾಡಿ, ಇಲ್ಲಿ 7 ಮಲ್ಟಿಪ್ಲೈ ಮಾಡ್ತೀನಿ. 44 minus 7 ಅಗೇನ್ ಇಲ್ಲೇ ತುಂಬ ಈಸಿ ಇದೆ ಆ್ಯಕ್ಚುಲಿ, ಇದು ಕನ್ಫ್ಯೂಷನ್ ಬೇಡ. ನೀವು ರೇಡಿಯಸ್ ಫಸ್ಟ್ ಇಲ್ಲೇ ನೋಡಿ. ಫಸ್ಟ್ ಅವ್ರು ಏನು ಹೇಳಿದ್ದಾರೆ, ದ ಡಿಫ್ರೆನ್ಸ್ ಬಿಟ್ವೀನ್ ಸರ್ಕಂಫರೆನ್ಸ್ಗೂ ರೇಡಿಯಸ್ಗೂ ಡಿಫ್ರೆನ್ಸ್ ಎಷ್ಟಂತೆ 37. ಫಾರ್ಮುಲಾ ಹಾಕ್ತೀನಿ, 2πr minus r. r ಕಾಮನ್ ತೊಗೊಂಡೆ, 2 × 22/7 minus 1. ಇಲ್ಲೇ ನೋಡಿ LCM ತಗೊಂಡಾಗ ನನಗೆ 37/7 equals 37 ಬರ್ತಿದೆ ನೋಡಿ. ಇಲ್ಲಿ 37 ಕ್ಯಾನ್ಸಲ್, r is equal to 7 ಬಂತು. ಯಾವುದಿಲ್ಲಿ r. ಓಕೆ, ಹಾಗಾದ್ರೆ ಸರ್ಕಂಫರೆನ್ಸ್ ಎಷ್ಟಾಯಿತು, ನಾವು r ಅಂದರೆ ಪ್ಲಸ್ ಈ ಕಡೆಗೆ ಬಂದ ಪ್ಲಸ್ 37 ಆಗುತ್ತೆ. ಸೊ 44 ಆಗುತ್ತೆ ನಮಗೆ. ಸರ್ಕಂಫರೆನ್ಸ್ ಏನಾಗುತ್ತೆ, 44. ಇಲ್ಲೇ ನೋಡ್ಬೋದು ನೀವು, 44 minus 7 ಮಾಡಿದ್ರೆ ನಮಗೆ 37 ಬರೋದು. ಸೊ ಸರ್ಕಂಫರೆನ್ಸ್ ಇಸ್ 44, ಇಟ್ ಇಸ್ ಸೆಂಟಿಮೀಟರ್. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ರಿಮೆಂಬರ್ ದಿಸ್ ಒನ್. ಇವೆರಡು ಕೇಳಿರೋದು. ಇನ್ನೊಂದ್ಸರಿ ನೋಡಿ, ಡಿಫ್ರೆನ್ಸ್ ತೊಗೊಂಡ್ವಿ, ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಸಿಂಪ್ಲಿಫೈ ಮಾಡಿದಾಗ ನಮಗೆ r is equal to 7 ಬಂತು. ಸರ್ಕಂಫರೆನ್ಸ್ ಇಟ್ ಈಸ್ 44. ಈ ಫಿಗರ್ ನಾನು ಪ್ರೀವಿಯಸ್ ನಾನೇನು ಹಾಕಿದ್ದೆ ನಿಮಗೆ, ಯಾವುದು ರಿಲೇಟೆಡ್ ಟು ಇದಕ್ಕೆ ನಿಮ್ಗೆ ಕನೆಕ್ಟ್ ಆಗುತ್ತೆ ಇದು. ಓಕೆ, ನೆಕ್ಸ್ಟ್ ಬರೋದಾದರೆ ಎಸ್, ಸಾಲ್ವ್ ಗ್ರಾಫಿಕಲಿ ಅಂತ ಹೇಳಿ ಒಂದು ಕ್ವೆಶನ್ ಇದೆ. ಇನ್ನೊಂದಿದೆ ಪ್ರೀವಿಯಸ್ ಒನ್. ಎಸ್, ಸಮ್ ಆಫ್ ಪ್ರೆಸೆಂಟ್ ಏಜ್ ಆಫ್ ಫಾದರ್ ಆ್ಯಂಡ್ ಇಸ್ ಸನ್. ನಾನು ಇಲ್ಲಿ 2 ಕ್ವೆಶನ್ ತೋರಿಸ್ತಾ ಇದ್ದೀನಿ ಪ್ರತಿಯೊಂದರಲ್ಲೂ, ಯಾಕಂದರೆ ಇಲ್ಲಿ ಸ್ವಲ್ಪ ಕೇಳುವಂಥ ಚಾನ್ಸಸ್ ಇರುತ್ತೆ ಅಂತ ಹೇಳಿ. ಪ್ರೀವಿಯಸ್ ನೋಡಿ ಟ್ರೈನ್ ಸ್ಪೀಡು ಕೇಳುವಂಥ ಚಾನ್ಸಸ್ ಇರುತ್ತೆ, ಅಥವಾ ಇಲ್ಲಿ ನೋಡಿ ಯಾವುದು ರಿಲೇಟೆಡ್ ಟು ಏಜ್ ಕೂಡ ಕೇಳ್ಬೋದು. ಮ್ಯಾಮ್ ಅಲ್ಲಿ ನಾವು ಟ್ರೈನ್ ಸ್ಪೀಡ್ ನಾವಲ್ಲಿ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಲೆಸನ್ ಕೂಡ ಹಾಕ್ಬೋದಿತ್ತಾ ಅಂತಂದರೆ ಅಲ್ಲಿ ಸ್ವಲ್ಪ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಅದ್ರ ಬದಲು ಡೈರೆಕ್ಟಾಗಿ ನೀವು ಇಲ್ಲಿ ತೊಗೊಳ್ಬೋದು. ನೆಕ್ಸ್ಟ್ ನೋಡಿ 33, ದ ಸಮ್ ಆಫ್ ಪ್ರೆಸೆಂಟ್ ಏಜ್ ಆಫ್ ಫಾದರ್ ಆ್ಯಂಡ್ ಇಸ್ ಸನ್ ಇಸ್ 60. ಇಬ್ಬರದು 60, ಒಬ್ಬರದ್ದು ಎಕ್ಸ್ ಅಂತ ತಗೊಳ್ಳಿ, ಇನ್ನೊಬ್ರದನ್ನ 60 - x ಅಂತ ತಗೊಳ್ಳಿ. ಓಕೆ, ಇಲ್ಲಿ ಸನ್ಸ್ ಏಜ್ ಎಕ್ಸ್ ಅಂತ ತಗೊಂಡ್ರೆ ಫಾದರ್ ಏಜ್ ಏನಾಗುತ್ತೆ 60 - x ಆಗುತ್ತೆ. 6 years ಎಗೋ ಅಂದರೆ -6 ಮಾಡ್ಕೊಳ್ಬೇಕು ಇಬ್ಬರಿಗೂ. ಆಮೇಲೆ 5 times, ಇದನ್ನು ನಾನು ಹೇಳ್ಕೊಟ್ಟಿದ್ದೀನಿ ನಾನು ಏಜ್ ರಿಲೇಟೆಡಲ್ಲಿ. ಯಾರಿಗೆ ಡೌಟ್ ಇದೆ ನೋಡ್ಕೊಳ್ಳಿ, ಇಲ್ಲೇ ನಾನು ಬೇಕಾದ್ರೆ ಬರೀತೀನಿ ನೋಡಿ. ಸನ್ನನ್ನು ಎಕ್ಸ್ ಅಂತ ತಗೊಳ್ಳಿ, ಫಾದರ್ನ 60 - x ಅಂತ ತಗೊಳ್ಳಿ, ಯಾಕಂದ್ರೆ ಒಬ್ರು ಗೊತ್ತಾದರೆ ಸಾಕು ನಮಗೆ. ನೆಕ್ಸ್ಟ್ 6 years ಎಗೋ ಅಂತ ಬಂದಾಗ ಸೊ ಎರಡೂ ಮೈನಸ್ ಮಾಡ್ಕೋಬೇಕು. x - 6, ಇಲ್ಲೂ -6 ಮಾಡಿದ್ರೆ ಎಷ್ಟಾಗುತ್ತೆ ನಿಮಗೆ 54 - x ಆಗುತ್ತೆ ಇಬ್ಬರದು. ಫಾದರ್ಗೆ 6 - 6 ಮಾಡಿಕೊಂಡ್ರೆ 5 times. ಇವಾಗ ಇಲ್ಲಿ ಏನಂತಾರೆ, x - 6 ಈಸ್ 5 times ದಿ ಸನ್. ಹಾಗಾದ್ರೆ ನಾನು ಫಸ್ಟು 54 - x ಈಸ್ 5 times ದಿ ಏಜ್ ಆಫ್ ಸನ್. ಏಜ್ ಆಫ್ ಸನ್ ಅಂತ ಬಂದಾಗ ಇವಾಗ ಗೋಯಿಂಗ್ ಟು ಕನ್ಸಿಡರ್ x - 6. ಎಸ್, 5 years ago ಫಾದರ್ಸ್ ಏಜ್ ವಾಸ್ 5 times ದಿ ಏಜ್ ಆಫ್ ದ ಸನ್. ಇದನ್ನು ಸಿಂಪ್ಲಿಫೈ ಮಾಡಿಕೊಂಡ್ರೆ ನನಗೆ ಎಕ್ಸ್ ವ್ಯಾಲ್ಯೂ ಬರುತ್ತೆ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ಸಾಲ್ವ್ ಗ್ರಾಫಿಕಲಿ. ನಾನು ಹೇಳಿದ್ದೀನಿ y ಅಲ್ಲಿ ಎಕ್ಸ್ಪ್ರೆಸ್ ಮಾಡಿ ಅಂತ ಹೇಳಿ.
ನಾವು y ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದಾಗ ಏನು ಬರುತ್ತೆ, y is equal to y x 6 minus x ಆಗುತ್ತೆ. ಇದಕ್ಕೆ ಟೇಬಲ್ ಹಾಕೊಳ್ಳಿ. x y value, yes, if you take 1 you are going to get 5, 2 ತಗೊಂಡ್ರೆ 4, 3 ತಗೊಂಡ್ರೆ 3. Next you have one more, y is equal to 10 minus 2x ಆಗುತ್ತೆ. Again take 3 values, x to y. So if I take 1 ತಗೊಂಡೆ ಅಂತ ಇಟ್ಕೊಳ್ಳಿ, 2 1s are 2, 8 minus 2, 10 minus 2 8 ಆಗುತ್ತೆ. 1 ತಗೊಂಡ್ರೆ 8. 2 ತಗೊಳ್ಳೋಣ, 2 2s are 4, 10 minus 4 6 ಆಗುತ್ತೆ. 3 ತಗೊಂಡ್ರೆ 2 3s are 6, 10 minus 6 4. ಇಲ್ಲಿ ಬೇಕಾದ್ರೆ ಇನ್ನೂ ಒಂದು ತಗೊಳ್ಬೋದು. ಅವಾಗ ನಾವು ಇಲ್ಲಿ ನಾನು 4 ಅಂತ ತಗೊಂಡ್ರೆ 6 minus 4 2 ಆಗುತ್ತೆ. ಇಲ್ಲೂ ನಾನು 4 ಅಂತ ತಗೊಂಡ್ರೆ 2 4s are 8, 10 minus 2 2. ಇಲ್ಲೇ ನೋಡಿ 4, 2 4, 2. ಹಾಗಾದ್ರೆ ನೀವು ಗ್ರಾಫ್ ಪ್ಲಾಟ್ ಮಾಡಿದ್ರೆ ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ, 4, 2 ಅಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ. 35th ಕ್ವೆಶ್ಚನ್ ನೋಡಿ, ಸ್ಟೇಟ್ ಅಂಡ್ ಪ್ರೂವ್ ಥೇಲ್ಸ್ ಥಿಯರಮ್ ಅಂತ ಕೇಳಿದೆ. ಸೊ ಈಸಿಯಾಗಿ BPT ಥಿಯರಮ್ ಬರೀಬಹುದು. ಮ್ಯಾಮ್ ನಾಳೆ ಅದೇ ಕೇಳ್ತಾರಾ? ನನ್ನ ಪ್ರಕಾರ ನಿಮಗೆ ಥೇಲ್ಸ್ ಥಿಯರಮ್ ಅಥವಾ ಸಿಮಿಲಾರಿಟಿ ಥಿಯರಮ್ನ ಕೇಳುವಂಥದ್ದೇ ಜಾಸ್ತಿ. ಸೊ ಅವೆರಡನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. 36th ಕ್ವೆಶ್ಚನ್ ನಾನು ಪ್ರೀವಿಯಸ್ ವಿಡಿಯೋ ನಾನು ನಿನ್ನೆ ಪ್ರೀವಿಯಸ್ ಸರ್ಫೇಸ್ ಏರಿಯಾ ವಾಲ್ಯೂಮ್ ನಾನು ಏನು ಹಾಕಿದ್ದೆ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೇಮ್ ಕ್ವೆಶ್ಚನ್ ಹೇಳ್ಕೊಟ್ಟಿದ್ದೀನಿ. ಅಲ್ಲಿ ಆನ್ಸರ್ನ ನೋಡ್ಕೊಂಡು ಬರ್ಕೊಳ್ಳಿ, ಮತ್ತೆ ನಾನು ರಿಪೀಟ್ ಮಾಡಲ್ಲ. 37th ನೋಡಿ, E of 50 terms, the sum of first 10 terms is 210 and sum of its last 15 terms is 256. Find the AP ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ತಾ ಬನ್ನಿ, ವಾಟ್ ಇಸ್ ಹಿಯರ್, ಇಲ್ಲೇನು ಕೊಟ್ಟಿದ್ದಾರೆ, 50 terms, ದಟ್ ಈಸ್ n ವ್ಯಾಲ್ಯೂ ಇಸ್ 50. ನೀವೇ ಮಾಡ್ಬೋದು. ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಅಂದರೆ S10 ಕೊಟ್ಟಿದ್ದಾರೆ. S10 ಇಸ್ 210. ಇಲ್ಲಿ ನೋಡಿ, ಸಮ್ ಆಫ್ ಇಟ್ಸ್ ಲಾಸ್ಟ್ 15 ಟರ್ಮ್ಸ್ ಅಂದರೆ S15 ಅಂತ ಹೇಳಿ ತೊಗೊಂಡ್ಬಿಡ್ತಾರೆ. ನೋ, ಲಾಸ್ಟ್ 15 ಟರ್ಮ್ಸ್ ಅಂದರೆ ಇಲ್ಲಿ ನಮಗೆ ಇಲ್ಲಿ S15 ಯಾವಾಗ ಬರುತ್ತೆ, S50 ಮೈನಸ್ S35 ಮಾಡಬೇಕು. ಹೌದಾ? S50 ಮೈನಸ್ S35. ಫಸ್ಟ್ 35ನ ನೀವು ಮೈನಸ್ ಮಾಡಿದ್ರೆ ಮಾತ್ರ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ದಿ ವಾಟ್ ಯು ಆರ್ ಗೋಯಿಂಗ್, ಏನು ಬರುತ್ತೆ ನಿಮಗೆ, ಲಾಸ್ಟ್ 15 ಟರ್ಮ್ಸ್ ಬರುತ್ತೆ. ಇಲ್ಲಿ ಡೈರೆಕ್ಟಾಗಿ ನೋಡಿ, S50 ಮೈನಸ್ S35 ಇಸ್ ಈಕ್ವಲ್ ಟು 256 ಅಂತ ತೊಗೊಂಡ್ಬಿಡ್ಬೋದು. ಯಾಕಂದರೆ S15 ಇಸ್ 256. ಇದನ್ನು ನೀವು n/2 ಫಾರ್ಮುಲಾ ಹಾಕ್ಕೊಳ್ಬೇಕಾಗತ್ತೆ. ಸೊ 10/2 2a ಪ್ಲಸ್ 9d ಈಕ್ವಲ್ಸ್ 210. ಇಲ್ಲ ನೋಡಿ, 2 1s are 2 5s are. ಓಕೆ, ಇಲ್ಲೇ ನೋಡ್ತಾ ಬಂದರೆ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ಆಸ್ ವಾಟ್ ಯು ಆರ್ ಗೋಯಿಂಗ್, ಇಲ್ಲಿ 2 ಬೇಕಾದ್ರೆ ಡಿವೈಡ್ ಮಾಡ್ಕೊಳ್ಬೋದು. 210ನ 5ಇಂದ ಡಿವೈಡ್ ಮಾಡಿ 42 ಬರುತ್ತೆ. 5 1s are 5 42s. ಆಗ ನಿಮ್ಗೊಂದು ರಿಲೇಷನ್ಶಿಪ್ ಬಂತು, 2a ಪ್ಲಸ್ 9d ಈಕ್ವಲ್ಸ್ 42. ಕನ್ಸಿಡರ್ ಇಟ್ ಆಸ್ ಇಕ್ವೇಷನ್ 1. ಇದನ್ನು ಸಿಂಪ್ಲಿಫೈ ಮಾಡಬೇಕು. ಮತ್ತೆ ಇದನ್ನು 50/2, ಓಕೆ, 2a ಪ್ಲಸ್ 49d, ಓಕೆ, ಮೈನಸ್ ಅದೇ ಥರ 35/2 ಹಾಗೆ 2a ಪ್ಲಸ್ 34d ಈಕ್ವಲ್ಸ್ 256. ಸಿಂಪ್ಲಿಫೈ ಮಾಡಬೇಕು. ಇಲ್ಲೇ ನೋಡಿ, 2 1s are 2 25s. ಮಲ್ಟಿಪ್ಲೈ ಮಾಡಿ ನಾವು LCM ತೊಗೊಂಡಾಗ ನಮ್ಗೆ ಇಲ್ಲಿ ಒಂದು ರಿಲೇಷನ್ಶಿಪ್ಪು ಬರುತ್ತೆ ನಮಗೆ. ಓಕೆ, ಸೊ ರಿಲೇಷನ್ಶಿಪ್ನ ತೊಗೊಂಡು ಎ ಮತ್ತು ಡಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀರಾ. ಇದನ್ನು ಮಾಡಿ, ಇದರಲ್ಲಿ ಇನ್ನೇನಾದರೂ ಡೌಟ್ ಇತ್ತು ಅಂತಂದರೆ ಆನ್ಸರ್ನ ನನಗೆ ಕಮೆಂಟ್ ಮಾಡಿ, ಸಾಲ್ವ್ ಮಾಡಿ ಆನ್ಸರ್ನ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ನೋಡ್ತಾ ಬರೋಣ. ಲಾಸ್ಟ್ ಕ್ವೆಶ್ಚನ್ ನೋಡಿ, ಇದರಲ್ಲಿ ಈ ಪೇಪರಲ್ಲಿ ಜಸ್ಟ್ ನಿಮಗೆ ನನ್ನ ಪ್ರಕಾರ ಇಲ್ಲಿ ಸರ್ಫೇಸ್ ಏರಿಯಾ ವಾಲ್ಯೂಮೇ ಬರೋದು. ನನ್ನ ಪ್ರಕಾರ ನಿಮ್ಗೆ ಇಲ್ಲಿ ಕ್ವೆಶನ್ಸ್ ಬರೋದು ಸರ್ಫೇಸ್ ಏರಿಯಾ ವಾಲ್ಯೂಮೇ ಆಗಿರುತ್ತೆ. ಬಟ್ ಕೆಲವೊಂದು ಸರಿ ಚೇಂಜ್ ಮಾಡಿ, ಯಾಕಂದರೆ ಕೆಲವೊಂದು ಪೇಪರಲ್ಲಿ, ನಿಮ್ಮ ಮಾಡೆಲ್ ಪೇಪರಲ್ಲಿ ಕೂಡ ಸ್ವಲ್ಪ ಚೇಂಜಸ್ ಇದೆ. ತೊಂದರೆ ಇಲ್ಲ, ನೀವು ಬೇಕಾದ್ರೆ ಆ ಕ್ವೆಶನ್ ನಾನೇನು ತೋರಿಸಿದೆ ಈಗ 36th ಒನ್, ಅದು ಇಲ್ಲಿಗೆ ಬರೋವಂಥ ಚಾನ್ಸಸ್ ಇರುತ್ತೆ, ಇದು ಅಲ್ಲಿಗೆ ಹೋಗುವಂಥ ಚಾನ್ಸಸ್ ಇರುತ್ತೆ. A bird sitting on the top of 80-meter high tree from a point on the ground. The angle of elevation of the bird is 45. The bird flies away horizontally in such a way that it remained at the constant height from the ground. After 2 seconds, the angle of elevation of bird from the same point is 30 degrees. Find the speed of the flying bird ಅಂತ ಕೇಳಿದ್ದಾರೆ. ಎಸ್, ಈಗ ಟೈಮ್ 2 seconds ಗೊತ್ತಾಯಿತು. ಈಗ ನಮ್ಮ ಸ್ಪೀಡ್ ಅಂತ ಬಂದಾಗ ನಿಮ್ಗೆ ಗೊತ್ತಿದೆ ಡಿಸ್ಟೆನ್ಸ್ ಬೈ ಟೈಮ್. ಹಾಗಾದರೆ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟು, ಈ PQ ಡಿಸ್ಟೆನ್ಸ್ ಎಷ್ಟು ಅಂತ ಕಂಡುಹಿಡಿದ್ರೆ ಆಯಿತು ನಾವು. ಓಕೆನಾ? ಈಗ ನೋಡ್ತಾ ಬರೋಣ. ಇದು 80 ಆದರೆ ಇಲ್ಲಿರೋದು 80. ಫಸ್ಟ್ ನಾವು ಯಾವುದು APB ಟ್ರಯಾಂಗಲ್ ತಗೊಳ್ಳೋಣ. ಫಸ್ಟ್ ಇಲ್ಲೇನು ಬರುತ್ತೆ ನಮಗೆ ಡಿಸ್ಟೆನ್ಸ್ ನೋಡ್ಕೊಳ್ಳೋಣ. ಫಸ್ಟ್ ಈ ಡಿಸ್ಟೆನ್ಸ್ AB ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋಣ. ಆಮೇಲೆ AC ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋಣ. ಇವೆರಡೊಂದು ಸಬ್ಟ್ರಾಕ್ಟ್ ಮಾಡಿದ್ರೆ ನೋಡಿ BC ಬರುತ್ತೆ. BC ಇಸ್ ನಥಿಂಗ್ ಬಟ್ PQ.
ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ. ಫಸ್ಟ್ AB ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋಣ, ಆಮೇಲೆ AC ಫೈಂಡ್ ಔಟ್ ಮಾಡಿ ಸಬ್ಟ್ರಾಕ್ಟ್ ಮಾಡಿದಾಗ ನಂಗೆ BC ಬರುತ್ತೆ. BC ಎಷ್ಟಿರುತ್ತೋ PQನೂ ಅಷ್ಟೇ ಇರುತ್ತೆ. ಅವಾಗ ನಾನು ಆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಮಾಡಿದ್ರೆ ಗೊತ್ತಾಗುತ್ತೆ. ಫಸ್ಟ್ ಯಾವ ಟ್ರಯಾಂಗಲ್ ತೊಗೊಳ್ತೀರಾ? APB. ಟ್ರಯಾಂಗಲ್ APB ನಾನು ತೊಗೊಂಡ್ರೆ ಇಲ್ಲಿ 30 ಡಿಗ್ರಿ ಟ್ಯಾನೇ ಬರುತ್ತೆ, ಯಾಕಂದರೆ ನನಗೆ ಆಪೋಸಿಟ್ ಮತ್ತು 45 ಟ್ಯಾನ್ 45 ಡಿಗ್ರಿ ಈಸ್ ಈಕ್ವಲ್ ಟು PB ಬೈ AB ಬರುತ್ತೆ. ಹೌದಾ? ಅಪೋಸಿಟ್ ಬೈ ಅಡ್ಜಸೆಂಟ್. ಟ್ಯಾನ್ 45 ಇಸ್ 1, PB ಎಷ್ಟು 80, AB ಗೊತ್ತಿಲ್ಲ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ABನೂ ಎಷ್ಟು ಬರ್ತಿದೆ 80. ಸೊ ಇಲ್ಲಿ ಟ್ಯಾನ್ ಈಗ AB ಇಸ್ ಈಕ್ವಲ್ ಟು 80 ಮೀಟರ್ ಬಂತು. ಈಗ ನೆಕ್ಸ್ಟ್ ಈ ಟ್ರಯಾಂಗಲ್ ತಗೊಳ್ಳೋಣ. ಆಫ್ಟರ್ ಫ್ಲೈಯಿಂಗ್ AQC ತಗೊಳ್ಳೋಣ. ಟ್ರಯಾಂಗಲ್ AQC ತಗೊಂಡ್ರೆ ಅಗೇನ್ ಅಲ್ಲೇನು ಬಂತು? ಟ್ಯಾನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಅಗೇನ್ ದ ಹೈಟ್ ಇಸ್ 80. ಸೊ ಯು ಆರ್ ಗೋಯಿಂಗ್ ಟು ಟೇಕ್ ಇಟ್ ಆಸ್ AC ಅಂತ ತಗೊಳ್ತೀರಾ. ಓಕೆ, ಟ್ಯಾನ್ 30 ಡಿಗ್ರಿ ಅಂತ ನಾನು ಬರೋದಾದ್ರೆ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ 1/√3 ಇಸ್ ಈಕ್ವಲ್ ಟು 80 ಬೈ AC. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ AC ಎಷ್ಟು ಬರ್ತಿದೆ? 80√3 ಅಂತ ತಗೊಳ್ತೀನಿ. ಈಗ ಸಬ್ಟ್ರಾಕ್ಟ್ ಮಾಡೋಣ. ಸಬ್ಟ್ರಾಕ್ಟ್ ಮಾಡಿದ್ರೆ ನನಗೇನು ಬರುತ್ತೆ ನೋಡ್ತಾ ಬರೋಣ ಇಲ್ಲಿ. ಸೊ ನನಗೆ ಬೇಕಾಗಿರೋದು BC ಲೆಂತ್ ಎಷ್ಟು ಅಂತ. ಹಾಗೆ AC ಮೈನಸ್ AB ಮಾಡ್ತೀನಿ. AC 80√3 ಮೈನಸ್ ಇದು 80. ಯು ಕ್ಯಾನ್ ಟೇಕ್ 80 ಕಾಮನ್ ತಗೊಳ್ಬೋದು. ಆವಾಗ √3 ಮೈನಸ್ 1 ಆಗುತ್ತೆ. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. 80 √3 ವ್ಯಾಲ್ಯೂಸ್ ಅವರೇ ಕೊಟ್ಟಿದ್ದಾರೆ ಎಷ್ಟಂತ 1.732 ಮೈನಸ್ 1. 1.732 ಮೈನಸ್ 1 ಮಾಡಿದ್ರೆ 0 ಪಾಯಿಂಟ್ ಬರುತ್ತೆ. 0.732 ಅದನ್ನು ನಾನು ಇಂಟು 80 ಮಾಡಿಕೊಂಡ್ರೆ ಓಕೆ 80 ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ? 58.76 ಬಂದಿದೆ ಮೀಟರ್. ಇವಾಗ ಸಬ್ಸ್ಟಿಟ್ಯೂಟ್ ಮಾಡೋಣ ಸ್ಪೀಡ್ಗೆ. ಇವಾಗ BC ಎಷ್ಟಿತ್ತೋ PQನೂ ಅಷ್ಟೇ ಇರುತ್ತೆ ಡಿಸ್ಟೆನ್ಸ್. ಸೊ ಎಷ್ಟಾಯ್ತು ಇಲ್ಲಿ 58.76 ಬೈ 2 ಅಂತ ಮಾಡಿದ್ರೆ ಎಷ್ಟು ಬರುತ್ತೆ? 29.28 ಮೀಟರ್ ಪರ್ ಸೆಕೆಂಡ್ ಆಯಿತು. ಮೀಟರ್ ಪರ್ ಸೆಕೆಂಡ್. ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಇದರಲ್ಲಿ ಇನ್ನೇನಾದರೂ ಡೌಟ್ ಇದ್ರೆ ನನಗೆ ಕಮೆಂಟ್ ಮಾಡಿ. ಈ ಥರನೇ ಪ್ರಾಕ್ಟೀಸ್ ಮಾಡಬೇಕು. ಆ್ಯಕ್ಚುಲಿ ನಿಮಗೆ ರೆಸ್ಪೆಕ್ಟಿವ್ ಟ್ರಯಾಂಗಲ್ ಸೆಲೆಕ್ಟ್ ಮಾಡ್ಕೋಬೇಕು. ಅಲ್ಲಿ ನನಗೆ ಯಾವ್ದು ಬೇಕು, ಹೈಟ್ ಬೇಕಾ ಡಿಸ್ಟೆನ್ಸ್ ಬೇಕಾ ಅಂತ ನೋಡ್ಕೊಳ್ಬೇಕು. ಅವೆರಡಕ್ಕೂ ರಿಲೇಷನ್ಶಿಪ್ ಇರೋ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ತೊಗೊಳ್ಬೇಕು. ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಿಕೊಂಡ್ರೆ ಈಸಿಲಿ ಯು ಕ್ಯಾನ್ ಫೈಂಡ್ ದ ಆನ್ಸರ್. ಓಕೆ, ಸ್ಯಾಂಪಲ್ ಪ್ರಿಪರೇಟರಿ ಪೇಪರ್ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿರೋದು. ಹೋಪ್ ಎಲ್ರಿಗೂ ಕ್ವೆಶನ್ಸ್ ಒಂದು ಐಡಿಯಾ ಬಂತು ಅಂತ ಅಂದ್ಕೊಳ್ತೀನಿ. ಇದರಲ್ಲಿ ಇನ್ನೇನಾದರೂ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿ. ಹೀಗೆ ವಿಡಿಯೋಸ್ನ ನೋಡ್ತಾ ಇರಿ. ನೆಕ್ಸ್ಟ್ ಸೆಷನಲ್ಲಿ ನಾನು ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.